ಒಂದು ದೀಪಾವಳಿ ಅನುಭವಗಳನ್ನು ಹೇಳಿ. ಈಗ ಒಂದು 2-3 years ಇಂದ ನಮಗೆ ದೀಪಾವಳಿ ಅಂತ ಹೇಳಿದ್ರೆ ಅಭಿಯಾನ ನಮ್ಮ ಮನೆಯಲ್ಲಿ. ಮತ್ತೆ ನಂಗೆ ಈ ದನ ಪೆತ್ತ ಅಂತ ಹೇಳಿ ತುಂಬಾ ಇಷ್ಟ. ನಮಗೆ ದೀಪಾವಳಿ ಅಂದ್ರೆ ಬಾಲ್ಯದಲ್ಲೆಲ್ಲ ತುಂಬಾ ಏನೆಲ್ಲ ಮಾಡ್ತಿದ್ದೇವೆ. ಕೊಡಪಾಣದ ಒಳಗೆ ಪಟಾಕಿ ಇಟ್ಟು ಅದು ನೋಡಿಸ್ತೇವೆ. ಗೆರಟೆಯ ಮೇಲೆ ಹೂವಿನ ಗಿಡಗಳನ್ನೆಲ್ಲ ಎಷ್ಟೋ ಸಾಯಿಸಿ ಬಿಟ್ಟಿದ್ದೇವೆ. ಅದರಲ್ಲಿ ಪಟಾಕಿ ಇಟ್ಟು ಹೊಡಿಸಿ ಆ ಥರ ಎಲ್ಲ. ನಂಗೆ ಸಹ ಹಾಗೆ ಮುಂಚೆ ನಮ್ಮಲ್ಲಿ ದನ ಅದೆಲ್ಲ ಇತ್ತು. ಸೊ ಮುಂಚೆ ದೀಪಾವಳಿ ಅಂತ ಹೇಳಿದ್ರೆ ಗೋಪೂಜೆ, ದೀಪ ಹಚ್ಚಿಸುದು, ಹೊಸ ಹೊಸ ಡ್ರೆಸ್ ತೆಗೆಯುವುದು ಆ ಥರ ಎಲ್ಲ ಇತ್ತು. ಈಗ ಅಷ್ಟಿಲ್ಲ. ಬಟ್ ನಾನು ಪಟಾಕಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಂಗೆ ಪಟಾಕಿ ಹೊಡ್ಸೋದ್ರೆ ತುಂಬಾ ಧೈರ್ಯ ಜಾಸ್ತಿ. ಅಂಡ್ ಪಟಾಕಿ ಅಂತ ಹೇಳಿದ್ರೆ ನನಗೆ ಧೈರ್ಯ ಏನು ಅಂತ ಹೇಳಿದ್ರೆ ಅಲ್ಲಿ ಪಟಾಕಿ ಹೊಡಿತಾರೆ, ನಾನು ರೂಮಲ್ಲಿ ಹೋಗಿ ಕೂತ್ಕೊಳ್ತೇನೆ ಕಿವಿ ಮುಚ್ಚಿಕೊಂಡು. ಅಷ್ಟು ಧೈರ್ಯ ನನಗೆ. ಆಚರಣೆ ಏನಿಲ್ಲ, ಯಾರಾದ್ರೂ ಪಟಾಕಿ ತಂದ್ರೆ ಹೊಡಿಸ್ತೇವೆ ಅಷ್ಟೇ. ಅದಕ್ಕೆಂತಲೇ ಸಪ್ರೇಟ್ ಟೈಮ್ ಕೊಟ್ಟು ಪಟಾಕಿ ಹೊಡಿಸಿದ್ರು ಭಯ ಆಗ್ತದೆ ಪಟಾಕಿ. ಮನೆಯಲ್ಲೆಲ್ಲ ಪಟಾಕಿ ಹೊಡ್ಸೋಕೆ ಹೋಗಿ ನೋಡ್ತೀರಲ್ಲ, ಭಯ ಆಗ್ತದಾ? ಇಲ್ಲ, ಭಯ ಎಂತ ಇಲ್ಲ. ಓಕೆ. ಬಾಲ್ಯ ದಿನಗಳ ದೀಪಾವಳಿ ಅಂದ್ರೆ ಅದ್ರದ್ದು ಗಮ್ಮತ್ತೇ ಬೇರೆ. ಯಾಕೆಂದ್ರೆ ಆ ಒಂದು ಮಕ್ಕಳ ದಿನ ಮಂಡಿ ಮಾಡ್ತಾ ಇದ್ದದ್ದು. ನಾನು ಚಿಕ್ಕದಿರುವಾಗ ದೀಪಾವಳಿ ಅಂತ ಹೇಳಿದ್ರೆ ಇವ್ರು ಹೇಳಿದಾಗೆ ಹಾಳೆ ಹೊಡಿಯೋದುಂಟಲ್ಲ, ನಮ್ಮ ಚಿಂಟೆನಲ್ಲ ಗಡಿ ತೆಗೆದಿರ್ತದೆ. ಪ್ರಜ್ಞಾ, ನಿಮ್ಮ ದೀಪಾವಳಿ? ನಮ್ಮಲ್ಲಿ ದೀಪ ಒಂದು ಹಚ್ಚಿಡಿದ ಬಿಟ್ಟರೆ ಮತ್ತೇನಿಲ್ಲ, ಅದೇ ಸರಳ ದೀಪಾವಳಿ. ವೀಕ್ಷಕರೇ ನಮಸ್ತೆ, ದೀಪಾವಳಿಯ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ದೀಪದ ಹಬ್ಬ ಹಣತೆಯಂತೆ ಪ್ರಜ್ವಲಿಸಲಿ, ನಿಮ್ಮೆಲ್ಲರ ಬದುಕಿನಲ್ಲಿ ಈ ದೀಪಾವಳಿ ಶುಭವನ್ನು ತರಲಿ ಎನ್ನುವಂಥದ್ದು ನಮ್ಮ ಆಶಯ. ಒಂದು ವಿಶೇಷ ಕಾರ್ಯಕ್ರಮದ 2ನೇ ಎಪಿಸೋಡ್ ಇದು. ಡಿಜಿಟಲ್ ಬೆಳಕು. ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಸಮಾಜದಲ್ಲಿ ನಾಡನ್ನು ಬೆಳಗಿಸಿದವರಿದ್ದಾರೆ. ತಮ್ಮ ಪ್ರತಿಭೆಯ ಮೂಲಕ, ಕಲಾ ಪ್ರತಿಭೆಯ ಮೂಲಕ ಈ ಡಿಜಿಟಲ್ ಮಾಧ್ಯಮದಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸ್ತಾ ಇರುವಂಥ ಒಂದಷ್ಟು ಮಂದಿಯೊಂದಿಗೆ, ಪ್ರತಿಭಾನ್ವಿತರೊಂದಿಗೆ ಮಾತುಕತೆ ಕಳೆದ ಎಪಿಸೋಡ್ನಲ್ಲಿ ನೋಡಿದ್ದೀರಿ. ಮತ್ತೆ ಮುಂದುವರಿತಾ ಇದೆ. ನನ್ನೊಂದಿಗೆ ಆಗಿ ಪ್ರಜ್ಞಾ ಪೂಜಾರಿ ಕೇರ್ಪಳ ಇದ್ದಾರೆ. ಜೊತೆಗೆ ನಮ್ಮೊಂದಿಗೆ ತೇಜು ಕೊಲ್ಲಮಗ ಅವರಿದ್ದಾರೆ, ಪ್ರಶಾಂತ್ ಸುಳ್ಯ ಅವರಿದ್ದಾರೆ, ಜೊತೆಗೆ ಖಲೀಲ್ ಅವರಿದ್ದಾರೆ, ಕಿರಣ್ ರೈ ಅವರಿದ್ದಾರೆ, ವೈಷ್ಣವಿ ಪ್ರಕಾಶ್ ಇದ್ದಾರೆ, ಲತಾ ಅವರಿದ್ದಾರೆ, ದೀಪಿಕಾ ಅವರಿದ್ದಾರೆ, ಶ್ರೇಯಾ ಅವರಿದ್ದಾರೆ. ಕಳೆದ ಎಪಿಸೋಡ್ನಲ್ಲಿ ಇವರ ಮಾತುಗಳನ್ನು ಎಲ್ಲವೂ ಕೂಡ ಕೇಳಿದ್ದೀರಿ. ಯಾವ ಉದ್ದೇಶಕ್ಕಾಗಿ ಅವರು ಈ ಡಿಜಿಟಲ್ ಮಾಧ್ಯಮಕ್ಕೆ ಬಂದರು, ಅದರ ಅನುಭವಗಳು, ಕಷ್ಟ ಸುಖಗಳು, ಅವರ ಕ್ರಿಯೇಟಿವಿಟಿಗಳು ಎಲ್ಲದರ ಬಗ್ಗೆ ಪ್ರಜ್ಞಾ ನಾವು ಮಾತಾಡಿದ್ವಿ ಅಲ್ಲ. ಮುಂದುವರಿಸಿ. ಇವಾಗ ನೀವೆಲ್ಲ ಎಜುಕೇಷನ್ ಕೂಡ ಮಾಡ್ತಿದ್ದೀರಾ. ಎಜುಕೇಷನ್ ಮತ್ತು ಸೋಷಿಯಲ್ ಮೀಡಿಯಾ ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಅದನ್ನು ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ತುಂಬ ಜನ ಕಾಲೇಜಿಗೆ ಹೋಗುವವರು ಇದ್ದಾರೆ, ಅದರ ಜೊತೆಗೆ ಅವರ ವೃತ್ತಿ ನಿರತರಾಗಿರುವವರು ಇದ್ದಾರೆ. ಇಬ್ಬರಿಗೂ ಕೂಡ ಈ ಪ್ರಶ್ನೆ. ಮೊದಲನೇದಾಗಿ ನೀವು ಹೇಳಿದ್ದು 100% ನಿಜ. ಕಾಲೇಜಿಗೆ ಹೋಗ್ತಾ ಅದರೊಟ್ಟಿಗೆ ಈ ಸೋಷಿಯಲ್ ಮೀಡಿಯಾವನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಸಪೋರ್ಟಿವ್ ಕಾಲೇಜ್ ಸಿಗುವಂಥದ್ದು ತುಂಬ ಕಷ್ಟ. ನಾನು ಇವಾಗ NMPUC ಸೆಕೆಂಡ್ ಇಯರಲ್ಲಿ ಕಲಿತಾ ಇದ್ದೇನೆ. ನನಗೆ ಮೇಯ್ನ್ಲಿ ನನ್ನ ಕಾಲೇಜವರು ತುಂಬ ಅಂದರೆ ತುಂಬ ಸಪೋರ್ಟಿವ್. ಯಾವುದೇ ವೀಡಿಯೋಸ್ ಬಂದರೂ ಅದನ್ನು ಲೈಕ್ಸ್ ಮಾಡ್ತಾರೆ. ಆ್ಯಂಡ್ ಕಾಲೇಜಿಗೆ ಹೋಗುವಾಗ ಸಿಗುವಾಗ ನನಗೆ ಕೇಳ್ತಾರೆ ಆ್ಯಂಡ್ ತುಂಬ ಚೆಂದ ಆಗಿದೆ ಅಂತ ಹೇಳ್ತಾರೆ ಎಲ್ಲ. ಸೊ ನಾನು ಹೇಗೆ ಮ್ಯಾನೇಜ್ ಮಾಡ್ತೇನೆ ಅಂತ ಹೇಳಿದರೆ, ನಾನು ಆಲ್ಮೋಸ್ಟ್ ನನಗೆ ಸಂಡೇ ಯಾವಾಗ ಈ ಒಂದು ಟೈಮ್ ಸಿಗ್ತದೆ ನೋಡಿ, ಆವಾಗಲೇ ಅದೊಂದು ವೀಡಿಯೋಸನ್ನು ಒಂದು 2-3 ರೀಲ್ಸನ್ನು ಆವಾಗಲೇ ಮಾಡಿಟ್ಟಿರ್ತೇನೆ. ಇಲ್ಲಾಂದರೆ ಈಗ ನಾನು ಪ್ರೋಗ್ರಾಮ್ಸಿಗೆ ಹೋಗುವಾಗ ಒಂದೊಂದು ಕ್ಲಿಪ್ಸನ್ನು ಮಾಡಿ ಅಲ್ಲಿಗೆ ನಾನು ಅದಕ್ಕೆ ವಾಯ್ಸನ್ನು ಕೊಡುವ ಹಾಗೆಲ್ಲ ಮಾಡ್ತೇನೆ. ಆದರೆ ನಾನು ಎಲ್ಲೇ ಹೋಗಲಿ, ಯಾವುದೇ ಇಂಟರ್ವ್ಯೂಗೆ ಹೋಗಲಿ, ನಾನು ಫಸ್ಟ್ ಹೇಳೋದು ಫ್ಯಾಮಿಲಿ ಮತ್ತು ನನ್ನ ಕಾಲೇಜ್, ನನ್ನ ಪ್ರಿನ್ಸಿ ಮಿತಾದೀಪಿ ರೈ ಮೇಡಮ್ ಅವರು ತುಂಬ ಅಂದರೆ ತುಂಬ ಸಪೋರ್ಟಿವ್. ಸೊ ಆದ್ದರಿಂದ ನನಗೆ ಇವಾಗ ಒಂದು ಮೇಲೆ ಬರಲಿಕ್ಕೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ದೀಪಿಕಾ? ಸೊ ನನಗೆ ಮೇಯ್ನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ. ಎಡಿಟಿಂಗಲ್ಲೆಲ್ಲ ನನಗೆ ತುಂಬ ಕಷ್ಟ ಆಗ್ತಿತ್ತು ಕಾಲೇಜ್ ಟೈಮಲ್ಲೆಲ್ಲ. ಬಟ್ ನನಗೆ ಮೊಬೈಲ್ಸ್ ಸಿಗ್ತಿರ್ಲಿಲ್ಲ. ಅಣ್ಣ ಬ್ಯಾಂಗ್ಳೂರಿಗೆ ಹೋಗ್ತಿದ್ದೆ, ಎಡಿಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ನನಗೆ ಎಡಿಟಿಂಗಿಗೆ ಮೇಯ್ನಾಗಿ ಹೆಲ್ಪ್ ಮಾಡಿ ನನ್ನ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಹೇಳ್ತಾರೆ ಫ್ರೆಂಡ್ಸ್ ಸಪೋರ್ಟ್ ಇದ್ದರೆ ಯಾರು ಎಂತ ಬೇಕರೆ ಮಾಡ್ಬೋದು ಅಂತ ಹೇಳ್ಕೊಂಡು. ಸೊ ನನಗೆ ಮೇಯ್ನಾಗಿ ನಾನು ಕಾಲೇಜ್ ಒಟ್ಟಿಗೆ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಆದದ್ದು ನನ್ನ ಫ್ರೆಂಡ್ಸ್. ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು. ನಾನು ರಜೆ ಅಂತ ಮಾಡಿ ವಿಡಿಯೋ ಆ ಥರ ಮಾಡೋದು ಕಡಿಮೆ. ಎಲ್ಲಿಯಾದರೂ ಅದರ ಮಧ್ಯದಲ್ಲಿ, ಕೆಲಸದ ಮಧ್ಯದಲ್ಲಿ ನಾವು ಅಲ್ಲಿ ಫಂಕ್ಷನ್ ಹೋಗುವಾಗ ಎಲ್ಲಿ ಹೋದರೂ ಮೊಬೈಲ್ ಹಿಡ್ಕೊಂಡೇ ಹೋಗ್ತೇನೆ. ಹೀಗೆ ಆ ಥರ ವಿಡಿಯೋವನ್ನು ಮನೆಯಲ್ಲಿ ಅಡುಗೆ ಮಾಡೋದಾ, ಸ್ಕೂಲಿಗೆ ಹೋಗೋದಾ, ಆ ಥರ ಯಾವ ವಿಡಿಯೋ ಉಂಟು ಅದಕ್ಕೆ ಸೆಟ್ ಮಾಡಿ ವಾಯ್ಸ್ ಕೊಟ್ಟು ಆ ಥರ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ವಿಡಿಯೋಕ್ಕಿಂತಲೇ ನಾನು ಜಾಸ್ತಿ ಇದು ಮಾಡೋದಿಲ್ಲ. ಕೆಲಸ ಅದರ ಜೊತೆಗೆ ಪುಟ್ಟ ವಿಡಿಯೋಗಳನ್ನು ಇದು ಮಾಡಿಕೊಂಡು ಎಡಿಟ್ ಮಾಡಿ ಆ ಥರ. ಓಕೆ, ವೈಷ್ಣವಿ ನಿಮ್ಮ ಕತೆ ಹೇಗೆ?
ನಾನೀಗ 10th ಸ್ಟ್ಯಾಂಡರ್ಡ್. ನನಗೀಗ ಸ್ವಲ್ಪ ಕಷ್ಟ ಆಗ್ತದೆ. ಆದ್ರೂ ನಾನು ಹೇಗೆ ಅಂತ ಹೇಳಿದ್ರೆ ಸಂಜೆ ಮನೆಗೆ ಬಂದಾಗ ಮಾಡ್ಲಿಕ್ಕೆ ಕೆಲಸ ಎಂತ ಇರೋದಿಲ್ಲ, ಬರೋದು ತಿನ್ನೋದು ಓದುದು ಅದೇ ಕೆಲಸ. ಮತ್ತೆ ಅದನ್ನೇ ಎಷ್ಟು ಅಂತ ವಿಡಿಯೋ ಮಾಡೋದು. ಆದರೆ ನನಗೆ ಕೆಲವೊಮ್ಮೆ ಕೊರಿಯೋಗ್ರಫೀಸ್ ಎಲ್ಲ ಮಾಡಲಿಕ್ಕೆ ಇರ್ತದೆ ಕೆಲವೊಬ್ಬರಿಗೆ. ಆಗ ನಾನು ಕ್ಲಾಸಿಗೆ ಹೋಗ್ತೇನೆ, ಆಗ ಅದನ್ನು ವಿಡಿಯೋ ಮಾಡಿ ಇಟ್ಕೊಳ್ತೇನೆ. ಮತ್ತು ಹೇಗೆ ಈಗ ತಿನ್ನೋದಾದ್ರೂ ಸಹ ನಾನು ಮಾಡ್ತೇನೆ. ಹಾಗೆ ತುಂಬ ಕಮೆಂಟ್ಸ್ ಅದು ಸಹ ಬರ್ತದೆ, ನಿನಗೆ ತಿನ್ನೋದಂತ ಕೆಲಸ. ಇಲ್ಲಾದ್ರೂ ನನಗೆ ತಿನ್ನೋದೇ ಕೆಲಸ, ನನಗೆ ತಿನ್ನೋದಂದ್ರೆ ತುಂಬ ಇಷ್ಟ. ಸಣ್ಣದಿರುವಾಗ ನಾನು ತಿನ್ನೋದು ಕಡಿಮೆ ಇತ್ತು. ನನಗೆ ನಾನ್ ವೆಜ್ ಅಷ್ಟು ಇಷ್ಟ ಇಲ್ಲ, ಮೊಟ್ಟೆ ತುಂಬ ಇಷ್ಟ. ಸ್ಕೂಲಲ್ಲಿ ನಮಗೆ ಮೊಟ್ಟೆ ಸಹ ಸಿಗ್ತದೆ ದಿನಾಲು. ತಲೆ ತಿಂತೀರಾ? ತಲೆ ತಿಂತಾನೆ ಬೇಕಾದಷ್ಟು. ಹಾಗೆ ಟೈಮ್ ಇದ್ದಾಗಲ್ಲ ಅದೇ ನಾನು ಆಗ ಹೇಳಿದಾಗೆ ಕ್ಲಿಪ್ಸ್ ಮಾಡಿ ಇಟ್ಟುಕೊಳ್ಳೋದು. ಮತ್ತು ಇವರು ಹೇಳಿದಾಗೆ ಅದನ್ನು ಸಿಂಕ್ ಮಾಡಿ ಅದಕ್ಕೆ ವಾಯ್ಸ್ ಹಾಕೋದು. ಮತ್ತು ಕಷ್ಟ ಆಗ್ತದೆ. ಈಗ ದಸರಾ ಎಲ್ಲ ಆದ ಮೇಲೆ ಇನ್ನೂ ಸಹ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಅಂದರೆ ಈಗ ಸ್ಪೆಷಲ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಯಿತು. ಸಂಜೆ ಸ್ವಲ್ಪ ಜಾಸ್ತಿಯೇ ಇರ್ತದೆ ಕ್ಲಾಸ್. ದಸರಾ ಅಂತ ಹೇಳುವಾಗ ನೆನಪಾಯಿತು, ಮೊನ್ನೆದು ಹುಲಿ ಕುಣಿತ ಕೂಡ ಮಾಡಿದ್ರಲ್ಲ, ಅದು ಸಾಕಷ್ಟು ವೈರಲ್ ಆಗಿತ್ತು. ನನಗೆ ಹುಲಿ ವೇಷ ನೋಡ್ಲಿಕ್ಕೆ ತುಂಬ ಇಷ್ಟ. ನನಗೆ ನಿಜ ಹೇಳ್ಬೇಕಾದ್ರೆ ಕುಣಿಲಿಕ್ಕೆ ಎಷ್ಟು ನನಗೆ ಇದಿಲ್ಲ, ಗೊತ್ತಿಲ್ಲ. ಹಾಗೆ ಮೊನ್ನೆ ಊದು ಪೂಜೆ ನನಗೆ ಹುಲಿ ವೇಷ ನಿಜವಾಗಿ ನೋಡ್ಲಿಕ್ಕೆ ತುಂಬ ಇಷ್ಟ, ಕುಣಿಲಿಕ್ಕೆ ಸಹ ತುಂಬ ಇಷ್ಟ. ಮತ್ತೆ ಫ್ಲಿಪ್ ಸ್ಟಂಟ್ಸ್ ಎಲ್ಲ ಮಾಡ್ತಾರಲ್ಲ, ಆದ ಕಾರಣ ಊದು ಪೂಜೆ ಹೊತ್ತು ಹೋದೆ. ಮತ್ತೆ ಅಭಿಯಣ್ಣನ ಫ್ರೆಂಡ್ ಎಲ್ಲ ಅಲ್ಲಿದ್ರು, ಜಿತ್ತು ಅಣ್ಣ ಅಂತ ಗೊತ್ತಿರ್ಬೋದು ನಮ್ಮ ಸುಳ್ಳೆಲ್ಲ. ಹಾಗೆ ಅವ್ರ ಹತ್ರ ಎಲ್ಲ ಕೇಳಿ ಅವರೇ ಬಾ ಏನಾಗ್ತದೆ ನಮ್ಮ ಅವಳೆಲ್ಲ ಬಾ ಮಾಡು ಅಂತ ಹೇಳಿದ್ರು. ಅವರೆಲ್ಲ ಚಾನ್ಸ್ ಕೊಟ್ಟರು. ಮತ್ತೆ ಅದು ಮಾಡಿ ವಿಡಿಯೋಸ್ ತುಂಬ ವೈರಲ್ ಆಯಿತು. ಕುಡ್ಲ ಪಿಲಿಕುಲ ಅವರೆಲ್ಲ ಕಮೆಂಟ್ಸ್ ಎಲ್ಲ ಹಾಕಿದ್ರು. ತುಂಬ ಖುಷಿ ಸಹ ಆಯಿತು, ಒಂದು ಚಾನ್ಸ್ ಸಿಕ್ಕಿತ್ತಲ್ಲ ಅಂತ. ಇನ್ನು ಅದಕ್ಕೆ ಡಿಮ್ಯಾಂಡ್ ಬರ್ಬೋದು ಗೊತ್ತಿಲ್ಲ. ಹಾಗೆ ಈಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮತ್ತೆ ಓದ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಅಂದರೆ ರಾತ್ರಿ 2 ಗಂಟೆವರೆಗೆಲ್ಲ ಕೊಡ್ತಾನೆ. ಬೆಳಿಗ್ಗೆ ಮಾತ್ರ ನಾ ಹೇಳುದಿಲ್ಲ, ಇಷ್ಟಾದ್ರೆ ಹೇಳುದಿಲ್ಲ, 8 ಗಂಟೆ ಕಳೆದೇ ಹೇಳುದು. ಅದು ನನ್ನ ಹಾಬಿ. ಅಂದರೆ ನಂಗೆ ಆಗೋದಿಲ್ಲ ಬೆಳಿಗ್ಗೆ ಎದ್ದು ಓದೋದಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಬೆಳಿಗ್ಗೆ ಅಮ್ಮ 6 ಗಂಟೆಗೆ ಎಬ್ಬಿಸ್ಲಿ, ನಾನು ಹೇಳ್ತಾನೆ ಬೇಕಾದ್ರೆ ಎದ್ರೆ ಮಾತ್ರ ಹೀಗೆ ಎದ್ದು ಮತ್ತೆ ಓದ್ಲಿಕ್ಕೆ ಹೋಗೋದಿಲ್ಲ. ಇಲ್ಲ, ಹ್ಯಾಂಗರ್ ಸೌಂಡ್ ಕೇಳಿದಾಗ ನಾ ಹೇಳ್ತೇನೆ. ಮತ್ತೆ ಅದೇ ಆಗ ಬೆಳಿಗ್ಗೆ ನಂಗೆ ಎದ್ದು ಓದ್ಲಿಕ್ಕೆ ಇರುವಷ್ಟು ಶಕ್ತಿ ಇಲ್ಲ. ರಾತ್ರಿ ಎಷ್ಟು ಹೊತ್ತುವರೆಗೆ ಬೇಕಾದ್ರೆ ಕೊಡ್ತೇನೆ. ನಾನು ತುಂಬಾ ಓದ್ತೇನೆ, ಮಾತ್ರ ನಂಗೆ ಮಂಡೆಗೆ ಹತ್ತು ಸ್ವಲ್ಪ ಲೇಟ್, ಆದ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ. ತೇಜು, ತಾವು ಒಂದು ಪ್ರೊಫೆಷನಲ್ ಕೂಡ ಇದನ್ನೇ ತಗೊಂಡಿದ್ದೀರಲ್ವಾ ಮೀಡಿಯಾ, ಮತ್ತು ಹೇಗೆ ಹೊಂದಾಣಿಕೆ ಮಾಡಿಕೊಳ್ತಾ ಇದ್ದೀರಿ? ನಾನು ಆಗ್ಲೇ ಹೇಳಿದಾಗೆ ಒಂದು 8 ವರ್ಷ ಹಿಂದೆ ಯಾವುದು ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಐಡಿಯಾಸ್ ಬರೋದೆಲ್ಲ ಇತ್ತು. ನಂದು MCJ ಮಾಡಿದ ನಂತರವೇ ನಾನು ಫುಲ್ ಟೈಮು ಯೂಟ್ಯೂಬ್ಗೆ ಅಂತ, ಅಂದರೆ ಫುಲ್ ಟೈಮ್ ಅಂತಲ್ಲ, ನಾನು ಜಾಬಿನ ಜೊತೆ ಕೂಡ ಮಾಡ್ತಾ ಇದ್ದೆ. ಇವಾಗ ಎಂತ ಮೊದಲಾದ್ರೆ ಜಾಬಿಗೆ 8% ಕೊಡ್ತಾ ಇದ್ದೆ, ಯೂಟ್ಯೂಬಿಗೆ 20% ಯೂಟ್ಯೂಬಿಗೆ ಕೊಡ್ತಿದ್ದೆ. ಯೂಟ್ಯೂಬ್ ಅಂತಲ್ಲ, ಈ ಥರ ಹಾಡು ಮಾಡೋದು, ಅರಭಾಷೆ ಹಾಡು ಮಾಡೋದು ಅಥವಾ ಸಾಂಗ್ಸ್ ಶಾರ್ಟ್ ಫಿಲ್ಮ್ ಎಲ್ಲ ಮಾಡೋದು ನನ್ನ ಟೈಮ್ಗೆ, ರಜೆ ಟೈಮ್ಗೆಲ್ಲ ಸಿಗುವಾಗ ಟೈಮ್ ಅಂತೂ ನಾನು ಮಾಡ್ಕೊಳ್ತಿದ್ದೆ. ಬಟ್ ಈಗ ನಾನು ಪ್ಲಾನಿಂಗ್ ಮಾಡ್ತಾ ಇದ್ದೇನೆ ಯೂಟ್ಯೂಬಿಗೆ ಫುಲ್ ಟೈಮ್ ಕೊಡಬೇಕು. ಆಮೇಲೆ ಈ ಥರ ಇದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಬೇಕು ಅಂತ. ಯಾಕಂತ ಹೇಳಿದರೆ ಟೈಮ್ ಹೋದಾಗೆ ನಮಗೆ ಹೊಸ ಬರ್ತದೆ. ಹಾಗಾಗಿ ನಮ್ಮಿಂದ ಸ್ಪೀಡ್ ಹೋದವರು ತುಂಬ ಇರ್ತಾರೆ. ನಾವು ಟೈಮ್ ಬರುತ್ತೆ ಅಂತ ನಾವು ಕೂದ್ರೆ ನಮಗೆ ಇದಾಗಲ್ಲ. ಬಟ್ ನಾವು ಟೈಮನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ಮತ್ತು ನಾನು ಇತ್ತೀಚೆಗೆ ಸ್ವಲ್ಪ ಯೂಟ್ಯೂಬಿಗೆ ಜಾಸ್ತಿ, ಅಂದರೆ ನಾನು ನನ್ನ ಫ್ರೆಂಡ್ ಎಲ್ಲ ಇದು ಶಾರ್ಟ್ ಫಿಲ್ಮದೆಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿದ್ದಾರೆ. ಡೈಲಾಗ್ ಒಂದು ಬರೀಕ್ಕೆ ಇದುಂಟು, ಫ್ರೆಂಡ್ ಕಾರ್ತಿಕ್ ಚಿತ್ರಪುರ ಅಂತ, ಅವನ್ನೆಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ ಪ್ಲಾನಿಂಗ್ ಎಲ್ಲ ಮಾಡಿದ್ರು. ಅಂದರೆ ನಾನು ಅದನ್ನು ಸ್ವಲ್ಪ ಹೋಲ್ಡಲ್ಲಿ ಇಡೋದು ಯಾಕೆಂತ ಹೇಳಿದರೆ, ಯೂಟ್ಯೂಬ್ಗೆ ನಾನು ಬ್ಲಾಗ್ ಮಾಡ್ತೇನೆ, ಹಾಡು ಮಾಡ್ತೇನೆ, ಈ ಥರದ್ದೆಲ್ಲ ಮಾಡ್ತೇನೆ ಅಲ್ಲ, ಅದು ಸ್ವಲ್ಪ ರೀಚ್ ಆಗಲಿ, ಆಮೇಲೆ ನಮ್ದು ಇದನ್ನು ಶಾರ್ಟ್ ಫಿಲ್ಮ್ ಅದೆಲ್ಲ ಮಾಡುವಂತ. ಮತ್ತು ಜಾಬಿಂಗ್ ಟೈಮಿಂಗ್ ಒಟ್ಟಿಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಎಲ್ರಿಗೂ ಕಷ್ಟ ಆಗ್ತದೆ. ಆದರೆ ನಾವು ಕಷ್ಟವನ್ನು ಇಷ್ಟಪಟ್ಟು ಮಾಡಿದಾಗ ಎಲ್ಲರೂ ಈಸಿ ಆಗ್ತದೆ. ಓಕೆ ಪ್ರಶಾಂತ್, ನಿಮ್ಮ ಲಾಗಿನಿಂದಾಗಿ ಆಂಬ್ಯುಲೆನ್ಸ್ ಎಲ್ಲಿಯಾದರೂ ಲೇಟಾಗಿ ಬಂದದ್ದುಂಟಾ, ಹೋದ್ದುಂಟಾ? ಇಲ್ಲ, ಆಂಬ್ಯುಲೆನ್ಸ್ ಲೇಟಾಗಿ ಹೊಂದೋದಿಲ್ಲ ಕೆಲವೊಮ್ಮೆ. ಅಲ್ಲ, ನಾನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಅವರು ಆಂಬ್ಯುಲೆನ್ಸ್ ಡ್ರೈವರ್ ಮತ್ತು ಸುಳ್ಳಿದ್ರೆ ಒಳ್ಳೆಯ ಸೇವೆಯನ್ನು ನೀಡ್ತಾ ಇರುವಂಥ, ತುಂಬ ತಮಾಷೆಯಾಗಿ ಕೇಳಿದೆ ಅಷ್ಟೇ, ಹೇಳಿ. ಇದು ಅಂದರೆ ಈಗ ಕೆಲವೊಮ್ಮೆ ಮಂಗಳೂರು ಎಲ್ಲ ಲಾಂಗ್ ಹೋಗ್ಲಿಕ್ಕೆ ಇದ್ರೆ ಲೇಟ್ ಆಗ್ತದೆ ಬರುವಾಗ. ಆಗ 1-2 ದಿನ ಎಲ್ಲ ಬಿಟ್ಟು ವಿಡಿಯೋ ಹಾಕ್ತೇನೆ. ಮತ್ತೆ ಕೆಲವೊಂದು ದಿನ ಒಂದಿನ ಸ್ಟೋರಿ ಬರೀತೇನೆ. ಇವತ್ತು ಸ್ಟೋರಿ ಬರ್ತದೆ, ನಾಳೆ ಅದನ್ನು ವ್ಲಾಗ್ ಮಾಡಿ ಎಡಿಟ್ ಮಾಡಿ ಹಾಕ್ತೇನೆ. ವಿಡಿಯೋಸ್ ಈಗ ಆದಿತ್ಯವರಲ್ಲಿ ಅದ್ರ ಫ್ರೀ ಇದ್ರೆ, ಈಗ ಆಸ್ಪತ್ರೆಯಲ್ಲಿ ಪೇಷಂಟ್ ಕಮ್ಮಿ ಇದ್ರೆ ಅಲ್ಲಿ ಯಾರು ಶಾಲೆ ಎಂತ ಒಳ್ಳೆ ಸ್ಪಾಟ್ ಸಿಕ್ಕಿದಲ್ಲಿ ವಿಡಿಯೋ ಮಾಡ್ತೇನೆ. ಹಾಗೆ ಮತ್ತೆ ಇಲ್ಲಾದ್ರೆ ನಮ್ಮ ತೇಜು ಚೆಮ್ಮನೂರು ಅವರಿದ್ದಾರೆ, ಅವರು ಡ್ರೋನ್ ಶಾಟ್ ಕೊಡ್ತಾರೆ. ಅವ್ರು ಎಲ್ಲಿಯಾದ್ರೂ ಹೋದ್ರೆ ಒಳ್ಳೊಳ್ಳೆ ಶಾಟ್ ಇದ್ರೆ ಕೊಡ್ತಾರೆ. ಮತ್ತೆ HK ವಿಜುವಲ್ಸ್ ಅವರು ಸಹ ಕೊಡ್ತಾರೆ. ಹಾಗೆ ಕಲೀಲ್, ಒಂದು ರೀಲ್ಸ್ ಮಾಡಲಿಕ್ಕೆ ಎಷ್ಟು ಟೈಮ್ ಹಿಡಿಯುತ್ತದೆ? 10 ನಿಮಿಷ ಮಾಡಲಿಕ್ಕೆ. ಅಷ್ಟು ಚಿಕ್ಕದಲ್ಲ. ಓಕೆ, 30 ಸೆಕೆಂಡ್, 40 ಸೆಕೆಂಡ್. ಅದರ ಹಿಂದೆ ಎಷ್ಟು ಶ್ರಮ ಇದೆ, ಏನೆಲ್ಲ ಹೇಗೆ ಮಾಡ್ತೀರಿ ಅದನ್ನು ಹೇಳಿ. ಹೇಗೆ ಅಂತ ಹೇಳೋದು,
ಈಸಿ ಈಸಿ. ಫಸ್ಟ್ ವರ್ಷ ಕಷ್ಟ ಆಗ್ತಿತ್ತು, ಈಗ ಅಭ್ಯಾಸ ಆಯ್ತಲ್ಲ, 2 ವರ್ಷ ಆಯ್ತು. ಈಗ ಯೂಟ್ಯೂಬ್ 100ಗೆ ಆಗಿದೆ, ಇನ್ಸ್ಟಾಗ್ರಾಮ್ ಕಂಪನಿಗೆ 100ಗೆ ಉಂಟು, ನನಗೆ 50ಗೆ ಉಂಟು. ಬೇರೆ ಅಕೌಂಟ್ ಉಂಟಾ? ಬೇರೆ 2 ಅಕೌಂಟ್ ಉಂಟು ಇನ್ಸ್ಟಾಗ್ರಾಮ್. ಮತ್ತೆ ನಾನು ವಿಡಿಯೋ ಮಾಡಿದ್ರೆ ನನಗೆ ಕ್ರೀಮ್ ಸೇಲ್ ಆಗೋದು. ಹುಡುಗಿಯರಿಗೆ ಒಂದೇ ತರ ಯೂಸ್ ಮಾಡಬಹುದಾದ ಒಂದು ಅದ್ಭುತವಾದ ಕ್ರೀಮ್. 10 ದಿವಸದಲ್ಲೇ ಬಿಳಿ ಆಗ್ತೀರಿ. ಎಷ್ಟು? 10 ದಿವಸದಲ್ಲಿ. ಸೈಡ್ ಎಫೆಕ್ಟ್ ಅಂತ ಇಲ್ಲ. ಕೊರಿಯನ್ ಕ್ರೀಮ್. ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ರ? ಅಲ್ಲ, ಯಾರಿಗಾದ್ರೂ ಬೇಕಾದ್ರೆ ಅಲ್ಲ, ಯಾರಿಗಾದ್ರೆ ಬೇಕಾದ್ರೆ ಹೌದು. ಟಿಕೆ ಕಾಸ್ಮೆಟಿಕ್ ಅಂತ ಇನ್ಸ್ಟಾ ಪೇಜಲ್ಲಿ ಆರ್ಡರ್ ಮಾಡಿದ್ರೆ ಓಕೆ. ದೀಪಾವಳಿಗೆ ಆಫರ್ ಎಲ್ಲ ಉಂಟು. ಮುಖಕ್ಕೆ ಹಚ್ಚಿದ ಮೇಲೆ ಕೂದಲಿಗೆ ಆಯ್ತಾ ಸ್ವಲ್ಪ ಕೂದಲು ಬಿಳಿಯಾಗಿ? ಅದಾಗೆ ನಾನಂತ ಹೇಳಿದ್ರೆ ಒಂದು ಸೂರ್ಯಕಾಂತಿ ಹೂವಾಗೆ ನಾನು ಬಿಳಿ ಆಗುವಾಗ ನನ್ನ ಕೂದಲು ಸಹ ಕಲರ್ ಆಗ್ತದೆ. ಹಾಗೆ. ಎಸ್. ವೃತ್ತಿ ಮತ್ತು ನಿಮ್ಮ ಹವ್ಯಾಸ ಹೇಗೆ ಮ್ಯಾನೇಜ್ ಮಾಡ್ತೀರಿ? ನಾನಂದರೆ ಸುಮ್ಮನೆ ಪ್ಯಾಷನ್ಗೋಸ್ಕರ ಮಾಡೋದು ವಿಡಿಯೋ, ಎಡಿಟಿಂಗ್ ಮಾಡೋದು, ವಿಡಿಯೋ ಹಾಕೋದು ಅಷ್ಟೇ, ಬೇರೆ ಏನಿಲ್ಲ. ವೃತ್ತಿಗೆ ಸೆಟ್ ಆಗಿದೆ ಅಷ್ಟೇ. ಸಂಜೆ ಹೋಗಿ ಬೇರೆ ಏನು ಕೆಲಸ ಇರೋದಿಲ್ಲ, 1 ಗಂಟೆ ರಾತ್ರಿವರೆಗೆ ಸಹ ಕೂತು ಎಡಿಟ್ ಮಾಡ್ತಾನೆ. ಅಂದರೆ ಬೇರೆಯವರು ಸಹ ಕೊಟ್ಟಿರ್ತಾರೆ ಈಗ ವಿಡಿಯೋಸ್ ಎಡಿಟಿಂಗ್ ಮಾಡಲಿಕ್ಕೆ, ಕೂತ್ಕೊಳ್ತಾನೆ, ಎಫರ್ಟ್ ಆಗ್ತಾನೆ. ಅದೇ ಈಗ ನೀವೆಲ್ಲ ಮಾಡಿದಂಥ ವಿಡಿಯೋದಲ್ಲಿ ಮಾಡಿದ್ಮೇಲೆ ನಿಮಗೆ ಅದನ್ನು ಅಪ್ಲೋಡ್ ಮಾಡಬೇಕಾ ಬೇಡವಾ ಅಂತ ಯಾವತ್ತಾದ್ರೂ ಕನ್ಫ್ಯೂಷನ್ ಆಗಿದ್ದೀರಾ ಯಾರಾದರೂ? ನಾನು ಎಷ್ಟೋ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದೇನೆ, ಅಪ್ಲೋಡ್ ಮಾಡಿ ಕೂಡ ಡಿಲೀಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ನಾನು ನಮ್ಮ ಮೈಂಡಲ್ಲಿ ಏನಿರುವುದಿಲ್ಲ, ನಾವು ಮಾಮೂಲಿಯಾಗಿ ಹೀಗೆ ಯೋಚನೆ ಮಾಡಿಕೊಂಡು ವಿಡಿಯೋ ಹಾಕ್ತೇವೆ. ಹಾಕಿದ ನಂತರ ನಾನು ಯೋಚನೆ ಮಾಡುವಾಗ ಆಗ್ತದೆ, ಇದರಿಂದ ನಮಗೆ ಇದು ಸ್ವಲ್ಪ ಎಫೆಕ್ಟ್ ಉಂಟು ಅಂತ ಹೇಳ್ಕೊಂಡು. ಈಗ 2 ದಿವಸಕ್ಕೆ ಹಿಂದೆ ನಾವು ಒಂದು 2 ದಿವಸ ಅಲ್ಲ, ಸಾರಿ, 1 ವಾರಕ್ಕೆ ಇದು ಪಿಕ್ನಿಕ್ ಹೋಗಿದ್ದೆವು. ನಾನೊಂದು 2 ದಿವಸಕ್ಕೆ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ, ಪಿಕ್ನಿಕ್ ಹೋದರದು, ಚಿಕ್ಕಮಗಳೂರದ್ದು. ಇಲ್ಲಿ ಇದ್ದವರಲ್ಲಿ ಜಾಸ್ತಿ ಸ್ವಲ್ಪ ಸಮಸ್ಯೆಗಳು ಬಂದದ್ದು ನನಗೆ ಅಂತ ಕಾಣ್ತಾ ಉಂಟು. ಆ ಕಾರಣಕ್ಕೆ ಅದನ್ನು ನಾನು ಡಿಲೀಟ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಮಗ ಚಿಂತು ಒಂದು ದೊಡ್ಡವಳು, ಅವಳು 28 ವರ್ಷ, ಅವಳಿಗೆ ಫ್ರೆಂಡ್ಲಿಯಾಗಿ ಹೆಗಲಿಗೆ ಕೈ ಹಾಕಿಕೊಂಡು ಹೋಗುದು, ಇವರು ಫೋಟೋಕ್ಕೆ ನಿಂತದ್ದು, ಅದನ್ನು ನಾನು ವಿಡಿಯೋ ಮಾಡಿದ್ದೆ. ಅದು ಅಪ್ಲೋಡ್ ಮಾಡಿ ಅದ ಮಾರನೇ ದಿನ ನನಗೆ ಕೂತ್ಕೊಂಡು ಯೋಚನೆ ಮಾಡುವಾಗ ಆಯ್ತು, ಅಂದ್ರೆ ತುಂಬಾ ಜನರು ಮನೆಯಿಂದ ಅವತ್ತಿನ ಸಮಸ್ಯೆಯಿಂದ ನಂತರ ನನ್ನ ಇದಾದ ನಂತರ ತುಂಬಾ ಜನರು ಕಾದುಕೊಂಡು ಇರ್ತಾರೆ. ಈ ವಿಡಿಯೋವನ್ನು ಇಟ್ಟುಕೊಂಡ್ರೆ ತುಂಬಾ ಸಮಸ್ಯೆ ಆಗ್ತದೆ ಅಂತ ಹೇಳ್ಕೊಂಡು ನಾನು ಮೊನ್ನೆ 2 ದಿವಸಕ್ಕೆ ಮೊದಲು ಕೂಡ ಡಿಲೀಟ್ ಮಾಡಿದ್ರೆ ಸುಮಾರು ವಿಡಿಯೋಗಳು ಡಿಲೀಟ್ ಮಾಡ್ತೇನೆ. ನಾವು ಅಪ್ಲೋಡ್ ಮಾಡುವ ನಮ್ಮ ಮೈಂಡಲ್ಲಿ ಏನು ಇರುವುದಿಲ್ಲ, ನಮ್ಮ ಯೋಚನೆಯಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ, ಅದನ್ನು ಜನರು ಇನ್ನೊಂದು ರೀತಿಯಲ್ಲಿ ತೆಕ್ಕೊಂಡು ಕೂಡ ಅದನ್ನು ನೆಗೆಟಿವ್ ಆಗಿ ತೆಕೊಂಡು ಹೋಗ್ತಾರೆ. ಆದ ಕಾರಣ ಕೆಲವು ವಿಡಿಯೋಗಳನ್ನು ನಾನು ಡಿಲೀಟ್ ಮಾಡಿದ್ದು. ಓಕೆ, ನೀವು ನೆಗೆಟಿವ್ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರಿ, ಅದೇ ತುಂಬ ಪಾಸಿಟಿವ್ ಕೂಡ ಮಾಡಿದ್ದೀರಿ, ಅಂದರೆ ಪಾಸಿಟಿವ್ ಆಗಿದೆ. ತುಂಬ ಕುಟುಂಬಗಳಿಗೆ ನೀವು ಏನು ಸಹಕಾರ ಮಾಡಿದ್ರಿ, ನೀವು ಮತ್ತು ಮಗ, ಅದನ್ನು ಕೂಡ ಹೇಳಿ. ಒಳ್ಳೇದು ಜನರಿಗೆ ಬೇಡ, ಎಲ್ಲಿ ಇವ್ರು ಮೇಲೆ ಬರುವಾಗ ಕೆಳಗೆ ಹಾಕ್ಲಿಕ್ಕೆ ಎಲ್ಲಿ ಸಿಗ್ತದೆ ಅಂತ ಕಾಯುದಲ್ಲದೆ, ಮೇಲ್ಗಡೆ ನಾವು ಒಳ್ಳೇದು ಮಾಡಿದನು ಯಾರು ಕೂಡ ನೋಡುದಿಲ್ಲ. ನಾವು ಎಷ್ಟು ನಿಮಗೆ ಗೊತ್ತು, ನೀವು ನೋಡ್ತಿದ್ರಿ, ಎಷ್ಟೋ ಜನರಿಗೆ ನಾವು ನಮ್ಮ ಕೈಲ ನಮ್ಮದಲ್ಲ, ಬೇರೆಯವರ ಕೈಯಿಂದ ಸಹಾಯ ತೆಕ್ಕೊಂಡು, ಅದು ಸಹಾಯ ತೆಕ್ಕೊಂಡು ನಾವು ಅದನ್ನು ಒಬ್ಬರಿಗೆ ರೀಚ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಎಫರ್ಟ್ ಅಷ್ಟೇ ಇರಬೇಕು. ನಮ್ಮದೊಂದು ಗ್ರೂಪ್ ಇತ್ತು, ಚಿಂತು ಸುಳ್ಳು ಅಂತ ಹೇಳಿಕೊಂಡು, ಅದರಲ್ಲಿ ನಾನು ಸ್ಕ್ಯಾನರಲ್ಲಿ ಹಾಕುದು, ಅವರು ಹಣ ಹಾಕ್ತಿದ್ರು. ಪ್ರತಿ ದಿವಸ ಯಾರು 50 ರೂಪಾಯಿ ಹಾಕಿದ್ರು ಕೂಡ ನಾನು ಆ ಗ್ರೂಪಲ್ಲಿ ನಾನು ಮೆನ್ಷನ್ ಮಾಡ್ತಿದ್ದೆ, ಹೆಸರೆಲ್ಲ ಬರೆದುಕೊಂಡು. ಅದು ಈ ಕೆಲಸದ ಮಧ್ಯೆ ನಾನು ಬಂದು ಮನೆಯಲ್ಲಿ ಅದೊಂದು ಹೆಸರೆಲ್ಲ ಬರೆದು ಹಾಕಬೇಕು ಅಂತ ಹೇಳಿ ನನಗೆ ಎಷ್ಟು ಕಷ್ಟ ಉಂಟು ಅಂತ ನನಗೆ ಗೊತ್ತುಂಟು. ಆ ಥರ ಎಲ್ಲ ನಾವು ಸಹಾಯ ಮಾಡಿಕೊಂಡು ಇದ್ದೆವು. ನಾನು ಇನ್ನೊಂದು ವಿಚಾರವನ್ನು ವಿಷಯದಲ್ಲಿ ಪ್ರಸ್ತಾಪ ಮಾಡಬೇಕು. ಜೀವನ್ ಕೆರೆಮೂಲೆ ಅವರು ಕೂಡ ರೀಲ್ಸಲ್ಲಿ ಈಗ ತುಂಬ ಹೆಸರನ್ನು ಮಾಡಿದವರು, ಅವರು ಇವತ್ತು ಇರಬೇಕಿತ್ತು, ಆದರೆ ಅವಕಾಶಗಳು ಹೇಗೆ ಒಳ್ಳೆಯ ಅವಕಾಶಗಳು ಸಿಗತ್ತೆ ಅಂತ ಹೇಳಿದರೆ, ಅವರು ಕೂಡ ತುಂಬ ವರ್ಷದಿಂದ ಸಕ್ರಿಯರಾಗಿದ್ದಾರೆ. ಅವರೊಂದು ಬಳಗ ಇದೆ, ಪ್ರಶಾಂತ್ ಮತ್ತು ಅವರೆಲ್ಲ ಬಳಗ ಇದೆ. ಅದರ ಜೊತೆಗೆ ಅವರ ಪತ್ನಿ ಕೂಡ ಈಗ ಅದೇ ಕ್ಷೇತ್ರದಲ್ಲಿದ್ದಾರೆ. ಅವರಿಗೆ ಒಂದು ಸಿನಿಮಾದಿಂದ ಆಫರ್ ಬಂದಿದೆ, ಹಾಗಾಗಿ ಅವರು ಶೂಟಿಂಗ್ನಲ್ಲಿ ಎಲ್ಲಿಯೋ ಭಟ್ಕಳದಲ್ಲಿ ಆ ಕಡೆ ಎಲ್ಲಿಯೋ ಇದ್ದಾರೆ. ಹಾಗಾಗಿ ಅವರಿಗೆ ಈ ಶೂಟಿಂಗ್ನಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ವಿಜಯ್ ವಿಖ್ಯಾತ್ ತಾವು ಕೂಡ ಗಮನಿಸಿದಾಗ ಅವರು ಕೂಡ ಒಳ್ಳೆಯ ಏನು ಯೂಟ್ಯೂಬ್ ಚಾನಲ್ ಮೂಲಕ, ಆದರೆ ಅವರು ಅದನ್ನು ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದಾರೆ. ನಾನು ಇವತ್ತು ಕರೆದಿರುವಂಥದ್ದು ಒಂದು ನೀವು ಹೇಳಿದಾಗೆ ಪ್ಯಾಷನ್ ಆಗಿ, ಹವ್ಯಾಸವಾಗಿ ಅವರೆಲ್ಲ ಪ್ರೊಫೆಷನಲ್ ಆಗಿ ಅದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಇವತ್ತು ಇಲ್ಲಿ ಕರೀಲಿಲ್ಲ. ನಿಮಗೆ ಒಂದು KL ಬ್ರೋ ಅಂತ ಗೊತ್ತಿದೆಯಾ ನಿಮಗೆ? ಕೇರಳದ KL ಬ್ರೋ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಎಷ್ಟು ಸಬ್ಸ್ಕ್ರೈಬರ್ ಅಂತ ಗೊತ್ತಿದೆಯಾ? ಹೌದು ಹೌದು ಹೌದು, 60 ಮಿಲಿಯನ್ ಏನೋ ಇದೆ ಅವರ ತಿಂಗಳ. 60 ಮಿಲಿಯನ್ ಎಷ್ಟು? ಏಷ್ಯಾದಲ್ಲಿ ಅದೀಗ ಫಸ್ಟ್ ಸಬ್ಸ್ಕ್ರೈಬರ್. ನಾನು ಯಾಕೆ ಉಲ್ಲೇಖ ಮಾಡ್ತಾನೆ ಅಂದರೆ, ಅವರೊಂದು ಬಸ್ ಡ್ರೈವರ್ ಆಗಿದ್ದರು, ಈಗ ಸ್ವಂತ 2 ಬಸ್ಗಳ ಮಾಲಕರಾಗಿದ್ದಾರೆ. ತಿಂಗಳಿಗೆ ಲಕ್ಷಾಂತರ ಇನ್ಕಮ್ ಬರುತ್ತೆ. പക്ഷെ ಒಂದು ಉದಾಹರಣೆ ಕೊಟ್ಟದಷ್ಟೇ. ನಾಳೆ ನೀವು ಕೂಡ ಹಾಗೆ ಆದರೆ ಮತ್ತೆ ನಿಮ್ಮ ಹತ್ರ ನಾನು ಬರಬೇಕಾದೀತು ಇಂಟರ್ವ್ಯೂಗೆ. ಇರಲಿ,
ಫಸ್ಟ್ ಟೈಮ್ ನೀವು ಎಲ್ಲ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿರ್ತೀರಲ್ಲ, ಆವಾಗ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವರ ರಿಯಾಕ್ಷನ್ ಎಲ್ಲ ಹೇಗಿತ್ತು? ನನಗೆ ಫ್ಯಾಮಿಲಿಯವರು ಮೊದಲು ಹೇಗೆ ಸಪೋರ್ಟ್ ಮಾಡ್ತಿದ್ರು ಇವಾಗಲೂ ನನಗೆ ಡ್ಯಾಡಿ, ಮಮ್ಮಿ, ಅಜ್ಜ, ಅಜ್ಜಿ. ಫಸ್ಟ್ ಹೇಗೆ ಅಂತ ಅದೇ ಫಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡುವಾಗಲೇ ನಾನು ಮಾತಾಡೋದು ಜಾಸ್ತಿ. ಒಂದು ವಿಷಯವನ್ನ ಕೊಟ್ರೆ ನಾನು ಪಟ 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 ಮಾತಾಡ್ತಿದ್ದೆ. ಅವಾಗ ವಿಡಿಯೋ ಹಾಗೆ ಅಲ್ಲ, ಅದೇ ನಿಮಗೆ ಸ್ವಲ್ಪ ಈಗ ಅದಕ್ಕೆ ಅದು 2 ಎಪಿಸೋಡ್ 3 ಎಪಿಸೋಡ್ ಎಲ್ಲ ಸಾಧ್ಯತೆ ಇದೆ. ಸೊ ಹಾಗೆ ಪಟ 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 ಮಾತಾಡ್ತಿದ್ದೆ. ಹೌದು, ಹಾಗೆ ಜಾಸ್ತಿ ಮಾತಾಡ್ತಾ ಇದ್ದೆ. ಆಗ ಮನೇಲಿ ಹೇಳ್ತಾ ಇದ್ರು, ನೀನು ಡ್ಯಾನ್ಸ್ ಇದೇ ಮಾಡೋದು ಯಾಕೆ, ಮಾತಾಡುವ ಒಂದು ಟ್ಯಾಲೆಂಟ್ ಕೂಡ ಉಂಟು, ಅದನ್ನು ಕೂಡ ಹಾಕು ಅಂತ. ಸೊ ಇವಾಗ ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ರೆ ತುಂಬಾ ಮೈನಸ್ ಪಾಯಿಂಟ್ ಅದು ಇದು. ಆದ್ರೆ ನನಗೆ ಸೋಷಿಯಲ್ ಮೀಡಿಯಾಗೆ ಬಂದ ಮೇಲೆ ಫಿಲ್ಮ್ಗಳ ಒಂದು ಆಫರ್ಗಳು ಬಂತು. ಅದಾದ್ಮೇಲೆ ಅದೆಷ್ಟೋ ಪ್ರೋಗ್ರಾಮ್ಸ್ಗಳಿಗೆ ಕಟ್ರು. ಅದನ್ನು ನಾನು ಹೇಳಲಿಕ್ಕೆ ಮರ್ತೇನೆ, ನೀವು ಹೇಳಿ. ಫಿಲ್ಮಿನ ಬಗ್ಗೆ ಇತ್ತೀಚೆಗೆ ತೆನ್ಕಾಯಿ ಮಲೆ ಅಂತ ಒಂದು ಫಿಲ್ಮ್ ಬಂತು. ಪುತ್ತೂರಲ್ಲಿ 5 ಹೌಸ್ಫುಲ್ ಶೋಗಳು ಕೂಡ ಆಯ್ತು. ಇದೆಲ್ಲ ನಾನು ಕರಿತಾ ಇರುವಂತದ್ದು ನನ್ನ ಇನ್ಸ್ಟಾಗ್ರಾಮ್ ಇಂದಾಗಿ. ಸೊ ಆದ್ರಿಂದ ನನಗೆ ಯಾರು ಏನೇ ಹೇಳಿ, ನನ್ನ ಮಮ್ಮಿ ನನ್ನ ಮನೆಯವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನನಗೆ ಅಷ್ಟು ಸಾಕು. ನಾನು ಬಿಡುವಂತ ಮಾತೇ ಇಲ್ಲ ಅಂತ. ಅವ್ರ ಆಚೆನೇನೋ ಮೆಸೇಜ್ ಹಾಕಿದ್ರೆ ನಾನು ಅವ್ರು ಇನ್ನೊಂದ್ಸತಿ ಮೆಸೇಜ್ ಹಾಕ್ಲಿಕ್ಕೆ ಬಾರ್ದು, ಆ ರೇಂಜ್ಗೆ ಮೆಸೇಜ್ ಹಾಕ್ತೇನೆ. ಮತ್ತೆ ಯಾರು ನಮ್ಮ ಸುದ್ದಿ ಬರ್ತಾರೆ. ದೀಪಿಕಾ ಅವರ ಪ್ರಶ್ನೆ ನಿಮಗೆ ಕೂಡ. ಸೊ ನಾನು ಫಸ್ಟ್ ವಿಡಿಯೋ ಹಾಕ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ನಾನು ಸಣ್ಣವಳು ಅಂತ ಹೇಳಿದ ತಕ್ಷಣ ಮನೆಯಲ್ಲಿ ಸ್ವಲ್ಪ ತುಂಟತನ ಜಾಸ್ತಿ ಇರ್ತದೆ. ಲೈಕ್ ಪೆಟ್ಟು ಕಮ್ಮಿ ಅಂತೆಲ್ಲ ಹೇಳ್ತಾರಲ್ಲ, ಆ ತರವೇ. ಅಂದ್ರೆ ಮನೆಯಲ್ಲಿ ತುಂಬಾ ಆ ತರವೇ ಮಾತಾಡ್ತಿರ್ತಾನೆ. ಆಗ ಅವ್ರ ಅಣ್ಣ ಸಹ ಹೇಳಿದ, ಮಾಡು ನೀನು, ನನ್ನೊಟ್ಟಿಗೆ ಹೀಗೆ ಮಾತಾಡ್ತಿ, ಇದು ನೀನು ಹೀಗೆ ಹಾಕಿದ್ರೆ ನೀನು ಕಿಕ್ ಆಗ್ತಿ ಅಂತ ಹೇಳ್ಕೊಂಡು ಅವರು ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದ್ರು. ಸೊ ಸಪೋರ್ಟ್ ಅಂತ ಹೇಳಿದ್ರೆ ಅಮ್ಮನಿಗೆ ಅಣ್ಣನಿಗೆಲ್ಲ ನಾನು ಮಾತಾಡೋದು ಇಷ್ಟ ಆಯ್ತು. ಹಾಗೆ ನನ್ನ ಜನರೊಟ್ಟಿಗೆ ನಾನು ಸಣ್ಣದಿಂದಲೇ ಹಾಗೆ ಜಟ್ಟಿಪಳ್ಳದಲ್ಲಿ ಅಪ್ಪನ ಕಾಂಪೌಂಡಿಗೆಲ್ಲ ಹೋದ್ರೆ, ಅಪ್ಪನ ಆಫೀಸ್ ಹತ್ರ ಎಲ್ಲ ಹೋದ್ರೆ ಅವ್ರ ಹತ್ರ ಅಂಕಲ್ಸ್ ಹತ್ರ ಎಲ್ಲ ನಾನು ಜಾಸ್ತಿ ಮಾತಾಡುದು. ನನಗಂದ್ರೆ ಸಣ್ಣವರಿಗೆ ಸಲಿಗೆ ಜಾಸ್ತಿ ಇರ್ತಾರಲ್ಲ, ಸೊ ನಾನು ಹಾಗೆ ಮಾತಾಡಿ ಜಾಸ್ತಿ ಮಾತಾಡ್ತೇನೆ ನಾನು. ಸೊ ಅದರಿಂದಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಸೊ ನಮಗೆ ಟ್ಯಾಲೆಂಟ್ ಉಂಟು ಅಂತ ಹೇಳಿದ್ರೆ, ಈಗ ಓದಿಂದ ಎಲ್ಲ ಆಗ್ತದೆ ಅಂತ ಅಲ್ಲಲ್ಲ. ಸೊ ಟ್ಯಾಲೆಂಟ್ ಉಂಟು ಅಂತ ಹೇಳಿದ್ರೆ ನಾವು ಅದನ್ನ ನಿಜವಾಗ್ಲೂ ಯೂಸ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಅದೊಂದು ಗಾಡ್ ಗಿಫ್ಟೇ. ಸೊ ಓದೋದಕ್ಕಿಂತ ಜಾಸ್ತಿ ಈಗ ಟ್ಯಾಲೆಂಟ್ ಕಿಕ್ ಆಗ್ತಿರೋದು, ಬಿಸ್ನೆಸ್ ಫೀಲ್ಡ್ ಅಲ್ಲಿ ಎಲ್ಲ ಹೋಗ್ತಿರೋದು. ಸೊ ಅವರೆಲ್ಲ ಮನೆಯವರ ಬಗ್ಗೆ ಹೇಳಿದ್ರು, ನಿಮ್ಮ ಮನೆಯವರೇನಂತ? ನಮ್ಮ ಮನೆಯವರು ಅಪ್ಪ ಫಸ್ಟಿಗೆ ಹೇಳೋದು, ತಮರಯ ಬೇಕಾದ್ರೂ ಮಾಡು, ಹೆಸರೊಂದು ಕೆಟ್ಟ ಹೆಸರು ತರಬೇಡ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅಂದ್ರೆ ಮೊಬೈಲ್ ಎಲ್ಲ ಯೂಸ್, ಚಿಕ್ಕ ಮೊಬೈಲ್ ಯೂಸ್ ಮಾಡ್ತಾರೆ. ಅಮ್ಮ ಮಾತ್ರ ಒಳ್ಳೆ ಅಲ್ಲ, ಈಗ ತಂದೆ ಕೂಡ ಸಪೋರ್ಟ್. ಯಾಕೆಂದ್ರೆ ಅಮ್ಮ ಸಪೋರ್ಟ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ನಾನು ನನ್ನ ಯೂಟ್ಯೂಬಲ್ಲಿ ಅಮ್ಮ ನನ್ನ ಕೂರಿಸಿ, ಅಮ್ಮ ಎಲ್ಲ ಶೋಭನೆ ಎಲ್ಲ ಹೇಳ್ತಾರೆ, ಚಂದ ಶೋಭನೆ. ಇಡೀ ಮದುವೆಗೆಲ್ಲ ಏನೇನು ಶೋಭನೆ ಬೇಕು ಅದನ್ನ ಎಪಿಸೋಡ್ ತರ ಮಾಡಿ ಶೋಭನೆ ಎಲ್ಲ ಹೇಳಿಸಿ ಈ ಅಮ್ಮನ ಪರಿಚಯದವರು ಇರ್ತಾರಲ್ಲ, ಪಟ್ಟಂಗೋಡಿಯವರು, ಅವರೆಲ್ಲ ಕಾಲ್ ಮಾಡಿ ಹೇಳುದು, ಎಂತ ನಿಮ್ಮದು ಶೋಭನೆ ಮತ್ತು ಇಬ್ಬರು ಪರಿಣಾಮ ಎಷ್ಟು ಅಂತ ಅವ್ರಿಗೆ ಗೊತ್ತಾಯ್ತು. ಮತ್ತೆ ಹತ್ತಿರದ ಮನೆ ಚಿಕ್ಕಮ್ಮನ ಕೂಡ ಒಟ್ಟಿಗೆ ಕೂರಿಸಿದೆ. ಅವರು ಅಮ್ಮ ಇಬ್ರು ಶೋಭನೆ ಹೇಳಲಿಕ್ಕೆ ನಾನು ಮಿಡ್ಲಲ್ಲಿ ಕೂತ್ಕೊಂಡು ಅವರನ್ನು ಮಾತಾಡಿಸ್ಕೊಂಡು ಶೋಭನೆ ಹೇಳುದು. ಆ ಶೋಭನೆ ಹೇಳಿದಾಗ ಅಮ್ಮನವರೆಲ್ಲ ಇದು ಚೂರು ಏನು ಫೋನ್ ಮಾಡಿ ಕೇಳ್ತಾರೆ, ಏನು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ. ಹಾಗೆ ಅಂದ್ರೆ ಸಪೋರ್ಟ್ ಅಂತ ಹೇಳಿದ್ರೆ ಮಾಡು, ಒಳ್ಳೇದಾಗಲೇ ಮಾಡು ಏನಂತ. ಇವ್ರಿಗೂ ಕೂಡ ಡೌಟ್ ಇದೆ, ಎಂತ ಬರುತ್ತೆ ಇವನಿಗೆ ಇದರಿಂದ ಏನು ಬರುತ್ತೆ. ನಾವೆಲ್ಲ ಹೆಂಗಂತ ಹೇಳಿದ್ರೆ, ಒಂದು ನಾವು ಸೋಷಿಯಲ್ ಮೀಡಿಯಾ, ನಾನು ಇವಾಗಿನ ಜನ್ರೇಷನ್ ಕೂಡ ಹೇಳುದು ಹೇಗಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಅಂತ ಹೇಳೋದು ಭಯಂಕರ ಎಫೆಕ್ಟ್ ಬೀಳುತ್ತೆ. ಈಗ ನಾನು ಅಬ್ಸರ್ವ್ ಮಾಡಿದ ಹಾಗೆ ಚಿಕ್ಕ ಮಕ್ಕಳು ಈಗ 10ನೇ ಕ್ಲಾಸ್ ಹೋಗ್ಲಿಕ್ಕೆ ಕೂಡ ಪುರ್ಸತ್ತಿಲ್ಲ. ನಾನು ನೋಡಿದಾಗೆ ಒಂದು 20 ವರ್ಷದ ಹುಡುಗರೆಲ್ಲ ಹೆಂಗೆ ಆಗಿರ್ತಾರೆ, ಕೆಟ್ಟ ವಿಚಾರಗಳಿಗೆ ಬಲಿಯಾಗ್ತದೆ. ಅದು ನಾನು ಡೈರೆಕ್ಟ್ ಹೇಳೋದು ಹೆಂಗಂತಂದ್ರೆ, ಡ್ರಿಂಕ್ಸ್, ಸಿಗರೇಟ್, ಇನ್ನು ಇಲ್ಲೆಲ್ಲ ಹುಡುಗಿಯರಿದ್ದಾರೆ ಹಾಗೆಲ್ಲ ಹುಡುಗಿಯರ ವಿಚಾರದಲ್ಲಿ ಕೆಲವೊಂದು ವಿಚಾರದಲ್ಲಿ ಈಗ ನೀನು ನ್ಯೂಸ್ಗಳನ್ನು ನೋಡ್ಬೋದು, ಎಲ್ಲ ಚಿಕ್ಕ ಏಜಿಗೆ ಮಕ್ಕಳು ಅದಕ್ಕೆ ಬಲಿಯಾಗ್ತದೆ. ಅದು ವಿಪರ್ಯಾಸ. ಈಗ ಕೆಲವು ಹೇಳ್ಬೋದು, ನಮಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಮಾರಾಯ, ಯಾಕೆ ಅಂತ ಹೇಳಿದ್ರೆ ನ್ಯೂಸ್ಗಳು ಹಿಂಗೆ ಬಂದಿರುತ್ತೆ ಅಂತ. ಅದು ಇವಾಗಿನ ಮಕ್ಕಳಿಗೆ ಎಜುಕೇಶನ್ ಹಂಗಿಲ್ಲ ಅಂತ. ನಾನು ಯಾಕೆ ನಮ್ಮ ಊರಿದು ನಮ್ಮ ಕಲ್ಚರ್ ಇದೆಲ್ಲ ಮಾಡುದು ಯಾಕೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಆ ಒಳ್ಳೆಯ ವಿಚಾರಗಳು ಬರಬೇಕು. ಅದು ಸೋಷಿಯಲ್ ಮೀಡಿಯಾದಿಂದ ಸಾಧ್ಯ ಅಂತ. ನಾವೆಲ್ಲ ಈಗ ಇಷ್ಟು ಜನ ಈಗ ಸುಳ್ಳ್ಯದವ್ರು ಎಲ್ಲರೂ ಹೇಗೆ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ವೇಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇದ್ರೆ ಅದನ್ನ ಜನರು ನೋಡಿದಾಗ ಅವ್ರಿಗೊಂದು ಆಗ್ತದೆ, ಒಳ್ಳೆ ವಿಚಾರ, ಮನೋರಂಜನೆ ಜೊತೆಗೆ ಒಂದು ಮೆಸೇಜ್ ಕೂಡ ಹೋಗಬೇಕು. ಸೋಷಿಯಲ್ ಮೀಡಿಯಾವನ್ನ ಕೆಟ್ಟ ರೀತಿಯಲ್ಲೇ ಬಳಸೋರು ತುಂಬಾ ಇರ್ತಾರೆ ಅಂತ. ಮತ್ತೆ ಸೋಷಿಯಲ್ ಮೀಡಿಯಾ ಅಂತ ಹೇಳಲ್ಲ, ಇವಾಗಿನ ಜನರೇಷನ್ ಚಿಕ್ಕ ಮಕ್ಕಳು ಅವರಿಗೆ ಹೇಗೆ ಸಿಗ್ತದೆ, ಏನು ಸಿಗ್ತದೆ, ಈಗ ಕಾಲೇಜ್ಗೆಲ್ಲ ಹೋಗುವಾಗ ಏನು ಸಿಗ್ತದೆ ಅಂತ ಅದು ಗೊತ್ತಾಗಲ್ಲ. ಸಿನಿಮಾದಿಂದ ನೋಡ್ತಾರೆ, ಸಿನಿಮಾದಿಂದ ಒಳ್ಳೇದೇ ಏನು ತಕೊಳ್ತಾರ ಅದು ಸೆಕೆಂಡ್. ಬಟ್ ಸಿಗರೇಟ್ ಹೇಗೆ ಹೇಳಿತಾನೆ ಅದೆಲ್ಲ ಚಿಕ್ಕ ಮಕ್ಕಳಿಗೆ. ಹೇಗೆ ಮನೆಯಲ್ಲಿ ರೆಸ್ಪಾನ್ಸ್? ನಾನು ಅದೇ ಹೇಳಿದಲ್ಲ, ನಾನು ಫಸ್ಟ್ ವಿಡಿಯೋ ಮಾಡುವಾಗ ಯಾರಿಗೆ ಗೊತ್ತಿಲ್ಲ ನಾನು ಅಂತ.
ಹಾಗೆ ಈ ಮನೆಯಲ್ಲಿ ನಾನು ರೂಮ್ ಒಳಗೆ ಕೂತು ವಾಯ್ಸ್ ಕೊಡುವಾಗ ಆಮೇಲೆ ಇವನೆಂತ ಸಾವು ಮಣ ಮಾಡೋ ಹೇಳುದು ಅಮ್ಮನಿಗೆ ಅಂದ್ರೆ ಇದ್ದಂತಲೇ ಗೊತ್ತಿಲ್ಲ. ಹಾಗೆ ಆಯ್ತು ಈಗ ನಾ ಮಾಡಿಕೊಂಡಿದ್ದೆ. ಒಂದು ತುಂಬಾ ಜನ ಫಾಲೋವರ್ಸ್ ನಿಮ್ಮೊಂದು ಫೋಟೋ ಒಂದು ರೀಲ್ ಮಾಡಿ ಹೇಳಿಕೊಂಡಿದ್ರು 10ಗೆ ಆಗುವ ಮಾಡ್ತೆ ಅಂತ ಹೇಳಿದ್ದೆ. 20ಗೆ ವಾಪಸ್ 20ಗೆ ಹೇಳಿದ್ದೆ, ಮತ್ತೆ 25ಗೆ ಆಗುವ ಮಾಡಿದೆ. ಆಗ ನನ್ನ ಚಿಕ್ಕಮ್ಮನಿಗೆ ಗೊತ್ತಾಯ್ತು, ಅಂದ್ರೆ ಅವರು ಮಲ್ಲದಲ್ಲಿ ಇರುದು. ನಾ ಕಾಸರಗೋಡಿನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ನಮ್ಮ ಕಾಸರಗೋಡು. ಆಗ ಚಿಕ್ಕಮ್ಮ ಹೇಳಿದ್ರು, ನಿನ್ನ ವಿಡಿಯೋಸ್ ನೀನ ಮಾರ ಇಲ್ಲಿ ತುಂಬಾ ಜನ ಇದನ್ನೆಲ್ಲ ನಿನ್ನ ವಿಡಿಯೋಸ್ ತುಂಬಾ ಜನ ಸ್ಟೋರಿ ಹಾಕ್ತಾರೆ, ಸ್ಟೇಟಸ್ ಅಲ್ಲಿ ಎಲ್ಲ ಹಾಕ್ತಾರೆ ಅಂತ ಹೇಳಿದ್ರು. ಆಗ ಅಮ್ಮನೊಟ್ಟಿಗೆ ಫೋನ್ ಮಾಡಿ ಹೇಳಿದ್ರು, ಇವನು ಮಾಡುವ ವಿಡಿಯೋವನ್ನು ತುಂಬಾ ಜನ ನಮ್ಮ ಇಲ್ಲಿ ಹಾಕ್ತಾ ಇದ್ದಾರೆ, ನಾನು ಇಲ್ಲಿ ತುಂಬಾ ಜನರೊಟ್ಟಿಗೆ ಹೇಳಿದ್ದೆ ನನ್ನ ಅಕ್ಕನ ಮಗ ಅಂತ. ಆಗ ಅಮ್ಮನಿಗೆ ಇದೆಂತ ಮರಿ ಈಗ ನೀವು ಮಾಡುವ ಇದ್ದ ನನ್ನೊಟ್ಟಿಗೆ ಹೇಳಲೇ ಇಲ್ಲ ಅಂತ. ಹಾಗೆ ಮತ್ತೆ ಅಮ್ಮನ ವಿಡಿಯೋ ಒಂದು ಏನೋ ಮಾಡಿದೆ, ಅದೆಂತ ಬಂತ ಈಗ ಒಳ್ಳೆ ಇದು ಅಂತ ಅಮ್ಮನಿಗೆಲ್ಲ ತೋರಿಸಿದೆ. ಮತ್ತೆ ಅಮ್ಮನಿಗೆ ಸಹ ಈಗ ಒಳ್ಳೆ ಇಂಟ್ರೆಸ್ಟ್ ಹೊಂದಿದೆ. ಮೊನ್ನೊಂದು ಕೆಸುವಿನ ದಂಡಿದ್ದು ವಿಡಿಯೋ ಮಾಡಿದ್ದೆ, ಅಮ್ಮ ಸಾರು ಮಾಡುದು, ಅದಕ್ಕೆ ತೊಂದ್ರೆ ಇಲ್ಲ. ಒಳ್ಳೆ ಒಂದು ಈಗ ಎಷ್ಟು 100 ಜನಕ್ಕೆ ವ್ಯೂಸ್ ಬಂದಿದೆ, ಅಮ್ಮನಿಗೆ ತೊಂದ್ರೆ ಇಲ್ಲ. ಯಾಕೆ ನೆಕ್ಸ್ಟ್ ಒಂದು ಯೂಟ್ಯೂಬ್ ವಿಡಿಯೋಸ್ ಮಾಡ್ಬೇಕು ಅಂತ ಇದ್ದೇನೆ. ತುಂಬಾ 1 ವರ್ಷ ಆಯ್ತು, ಮಾಡ್ಬೇಕು ತೊಂದ್ರೆ ಇಲ್ಲ, ಒಳ್ಳೆ ಸಪೋರ್ಟ್ ಇದ್ದಾರೆ. ಅದೇ ಎಸ್ ಖಲೀಲ್, ಬಹುಶಃ ನಿಮ್ಮ ಹತ್ರ ಕೇಳಬೇಕು ಅಂತ ಹೇಳಿ, ಯಾಕಂದ್ರೆ ನಿಮ್ಮ ಇಡೀ ಕುಟುಂಬವೇ ಇದೆಲ್ಲ ಆಕ್ಟರ್ಸ್ ಅಲ್ವಾ? ಫಸ್ಟಿಗೆ ಯಾರು ಸಪೋರ್ಟ್ ಇರಲಿಲ್ಲ, ಬೈತಿದ್ರು ಮತ್ತೆ ಈಗ ಪ್ರಮೋಷನ್ಗೆ 15,000 20,000 ತಗೊಳ್ತಾನೆ, ಎಂತ ಮಾತಾಡುದಿಲ್ಲ, ಬೈತಿದ್ರು. ಹೌದು, ನನಗೆ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಮತ್ತೆ ಎಡಿಟಿಂಗ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಅಂದ್ರೆ ಕೆಲವರೆಲ್ಲ ತುಂಬಾ ಎಫರ್ಟ್ ಹಾಕ್ತಾರೆ ಎಡಿಟಿಂಗ್ಗೆ. ರಾತ್ರಿ 2 ಗಂಟೆ ಕೂತ್ರು, ಕೆಲವರಿಗೆ ಬೆಳಿಗ್ಗೆ ಎದ್ದು ವಿಡಿಯೋ ಹಾಕ್ತಾರೆ, ಕೆಲವರು ಸಂಜೆ ಹಾಕ್ತಾರೆ. ಆದ್ರೆ ವ್ಯೂ ಬರೋದು 100 200 300 1,000 ಅಷ್ಟೇ ಎಫರ್ಟ್ ಹಾಕಿರ್ತಾರೆ. ವ್ಯೂ ಬರೋದಿಲ್ಲ ಅಂದ್ರೆ ತುಂಬಾ ಹರ್ಟ್ ಆಗ್ತದೆ ಕೆಲವರಿಗೆಲ್ಲ. ಅಂದ್ರೆ ರಾತ್ರಿ ಇಡೀ ಕೂತ ಇದು ಎಫರ್ಟ್ ಹಾಕಿ ವಿಡಿಯೋ ಎಡಿಟಿಂಗ್ ಮಾಡ್ತಾರೆ. ಮೊಬೈಲಲ್ಲಿ ಆಲ್ಮೋಸ್ಟ್ ಎಲ್ಲ ವಿಡಿಯೋ ಎಡಿಟಿಂಗ್ ಮಾಡೋರು ಇದ್ದಾರೆ. ಮತ್ತೆ ವಿಡಿಯೋಗ್ರಾಫರ್ಸ್ ಎಲ್ಲ ಇರ್ತಾರಲ್ಲ, ಅವರು ಸಹ ವಿಡಿಯೋ ಮಾಡಿರ್ತಾರೆ, ತುಂಬಾ ಎಫರ್ಟ್ ಹಾಕಿರ್ತಾರೆ. ವಿಡಿಯೋ ಈಗ ಓಡ ಇದ್ರೆ ಅವರಿಗೆ ಬೇಜಾರಾಗ್ತದೆ. ಈಗಾಗಲೇ ಉಲ್ಲೇಖ ಆಯಿತು ಎಡಿಟಿಂಗ್ ಬಗ್ಗೆ. ನೀವು ಎಂತೆ ಕಂಟೆಂಟ್ ಮಾಡಿ, ನೀವು ಆ್ಯಂಕರಿಂಗ್ ಮಾಡಿ, ಅಥವಾ ನೀವು ಹೇಳಿ ವ್ಲಾಗ್ ಮಾಡಿ, ಎಡಿಟಿಂಗ್ ಕೂಡ ಸಖತ್ತಾಗಿರಬೇಕು. ಇಲ್ಲ ಇದ್ರೆ ಜನ ಅದನ್ನು ನೋಡಲ್ಲ, ವ್ಯೂಸ್ ಬರಲ್ಲ. ಬಹುಶಃ ಅಂಥ ಸಂದರ್ಭದಲ್ಲಿ ನಿಮಗೆ ನೀವೇ ಮಾಡ್ತೀರಾ ಅಥವಾ ಬೇರೆ ಹೆಲ್ಪ್ ತಗೊಳ್ತೀರಾ, ಹೇಗೆ? ಇಲ್ಲ, ನನ್ನದ್ರಲ್ಲಿ ರೀಲ್ಸ್ ಅಂತ ಬರುವಾಗ ನಾನು ನನ್ನ ಮಮ್ಮಿ ಯಾವುದೇ ವಿಡಿಯೋ ಮಾಡಿದ್ರು ಫಸ್ಟ್ ತೋರಿಸೋದು ನನ್ನ ಮಮ್ಮಿಗೆ. ನನ್ನಕ್ಕಿಂತ ಜಾಸ್ತಿ ರೀಲ್ಸ್ ಇದು ನಾಲೆಜ್ ಇರೋದು ಅವರಿಗೆ. ಯಾವುದೇ ಮಿಸ್ಟೇಕ್ ಆದ್ರೂ ಇಲ್ಲಿ ಯಾವ ಕ್ಲಿಪ್ ಅನ್ನ ಎಲ್ಲಿಗೆ ಹಾಕಬೇಕು ಅಂತ ನನ್ನ ಸೈಡಲ್ಲಿ ಕೂತು ಆದ್ಮೇಲೆ ನಾನೇ ಎಡಿಟ್ ಮಾಡುದು. ಆದ್ರೆ ಅದನ್ನ ಎಡಿಟ್ ಎಲ್ಲ ಮಾಡಿ ಆದ್ಮೇಲೆ ಅವರಿಗೆ ತೋರಿಸಿ ಆದ್ಮೇಲೆ ಫಸ್ಟಿಗೆ ಹೇಳ್ತಾರೆ, ಅವಾಗಲೇ ಗೊತ್ತಾಗ್ತದೆ ಇದು ಸರಿಯಾಗ್ಲಿಲ್ಲ, ಇಲ್ಲೇನೇನೋ ಒಂದು ಸಮಸ್ಯೆ ಇದೆ ಅಂತ. ಮತ್ತೆ ಅವರು ಹೇಳ್ತಾರೆ ಇಲ್ಲಿ ಯಾವ ಟೈಪ್ ಆಗ್ಬೇಕು, ಈ ಟೈಪ್, ಬಿಕಾಸ್ ಅವರು ಕೂಡ ನನ್ನ ಈ ಒಂದು ಇನ್ಸ್ಟಾಗ್ರಾಮ್ ಅನ್ನ ಮ್ಯಾನೇಜ್ ಮಾಡುವಾಗ ಬೇರೆಯವರ ವಿಡಿಯೋ ಎಲ್ಲ ನೋಡಿರ್ತಾರೆ, ಸೊ ಅವರಿಗೆ ಎಕ್ಸ್ಪೀರಿಯನ್ಸ್ ಇರ್ತದೆ. ಸೊ ಅದನ್ನು ಹೇಳ್ತಾರೆ ಇಲ್ಲಿ ಈ ಟೈಪ್ ಮಾಡ್ಬೇಕು, ಇನ್ನು ವಿಡಿಯೋಸ್ ಮಾಡುವಾಗ. ಈಗ ನಾನು ಯಾವುದೇ ವಿಡಿಯೋ ಬಂದ್ರೆ ಅದನ್ನ ಯಾವ ವಿಡಿಯೋಗ್ರಾಫರ್ಸ್ ಇಲ್ಲ ಏನಿಲ್ಲ, ನಾನೇ ಎಡಿಟರ್, ಅವರು ಕ್ಯಾಮರಾಮ್ಯಾನ್ ಅಷ್ಟೇ, ನನ್ನ ಮಮ್ಮಿ. ಹೇಗೆ? ನಂದು ಎಡಿಟಿಂಗ್ ಎಲ್ಲ ನಾನೇ ಮಾಡುದು, ಫುಲ್ ನಾನೇ ಮಾಡುದು. ವಿಡಿಯೋ ಕೂಡ ಬ್ಲಾಗ್ ಕೂಡ ನಾನೇ ಮಾಡಿಕೊಂಡು ಹೋಗುದು. ನಾನು ಯಾವ ಬ್ಲಾಗ್ ಅಲ್ಲಿ ಇರ್ಲಿಕ್ಕಿಲ್ಲ ಅಷ್ಟು. ನನ್ನ ಫ್ರೆಂಡ್ ಮೀನಿದ್ರೆ ನನ್ನ ಬ್ಲಾಗ್ ಮಾಡ್ತಾಳೆ, ಇಲ್ಲದ್ರೆ ನಾನೇ ಬ್ಲಾಗ್ ಮಾಡೋದು, ನಾನೇ ಎಡಿಟ್ ಮಾಡುದು. ಸೊ ಫಸ್ಟ್ ಎಡಿಟ್ ಮಾಡುವಾಗ ನಾನು ಅಪ್ಲೋಡ್ ಮಾಡೋ ಮುಂಚೆ ಫಸ್ಟ್ ಅಮ್ಮನ ಹತ್ರ ಕೇಳೋದು. ಯಾಕಂದ್ರೆ ನಾವು ಎಡಿಟ್ ಮಾಡುವಾಗ ಮಾಡಿಕೊಂಡು ಹೋಗ್ತೇವೆ, ಬಟ್ ನಮಗೆ ಕಾಪಿ ರೈಟ್ ಜಾಸ್ತಿ ಬೀಳ್ತದೆ ಯೂಟ್ಯೂಬ್ ಅಲ್ಲಿ ಅಂತ ಹೇಳಿದ್ರೆ. ಮತ್ತೆ ಕೆಲವೊಂದು ನಾನು ತಪ್ಪು ಹೇಳಿರ್ತೇನೆ, ಅವ್ರು ಹಾಗೆ ಅಮ್ಮ ಅಂತ ಹಾಗೆ ಅಂತ ನಾನು ತಪ್ಪಿ ಅಂತ ಹೇಳಿದ್ರೆ ಸೊ ಅದು ನಮಗೆ ಗೊತ್ತಾಗಲ್ಲ. ಸೊ ಅಮ್ಮನಿಗೆ ನಾನು ಫಸ್ಟ್ ಫುಲ್ ವಿಡಿಯೋ ತೋರಿಸಿ ಅಮ್ಮ ಓಕೆ ಹೇಳಿದ ಮೇಲೆ ಮತ್ತೆ ಅದನ್ನು ಯಾವತ್ತು ನಾನು ಅಪ್ಲೋಡ್ ಮಾಡೋದು. ಸೊ ಎಡಿಟಿಂಗ್ ಎಲ್ಲ ನಾನೇ ಮಾಡೋದು. ನನ್ನದು ಎಡಿಟಿಂಗ್ ತೇಳುವಂಥ ದೊಡ್ಡ ವಿಶೇಷ ಏನಿಲ್ಲ. ಇವತ್ತೊಂದು ವಿಡಿಯೋ ಮಾಡ್ತೇನೆ, ಅದನ್ನು ನಾಳೆ ಒಂದು ವಿಡಿಯೋ ಮಾಡ್ತೇನೆ, ಅದನ್ನೆಲ್ಲ ಸೆಟ್ ಮಾಡಿ ನಾನು ವಾಯ್ಸ್ ಕೊಡೋದು ಮಾತ್ರ ಅದಕ್ಕೆ ಆ ಸಿಚುವೇಶನ್ಗೆ ಕರೆಕ್ಟ್ ಆಗುವಾಗ ವಾಯ್ಸ್ ಕೊಡ್ತೇನೆ. ನನ್ನ ಮಗನೇ ಕೇಳ್ತಾನೆ, ಅವನು ಈಗ ಇವತ್ತು ಬಂದಿದ್ರೆ ಇವತ್ತೊಂದು ವಿಡಿಯೋ ಮಾಡಿ ಇಟ್ಟಿರ್ತೇನೆ, ಅದನ್ನು ನೆಕ್ಸ್ಟ್ ವಾರಕ್ಕೆ ಕೂಡ ಸೆಟ್ ಮಾಡಿ ಹಾಕ್ತೇನೆ. ಆಗ ಅವನು ಕೇಳ್ತಾನೆ, ಎಂತ ಮಂಡೆ ಮಾರೈತಿ ನಿನ್ನದು, ಇವತ್ತಿನ ವಿಡಿಯೋವನ್ನು ಇವತ್ತಿನ ದಿನ ನಡೆದಾಗೆ ಹಾಕ್ತೀಯಲ್ಲ ಅಂತ ಹೇಳಿಕೊಂಡು ನಾಳೆ 2 ದಿವಸ ಬಿಟ್ಟದ್ದು 1 ವಾರಕ್ಕೆ ಮೊದಲು ಮಾಡಿದ ವಿಡಿಯೋವನ್ನು ಕೂಡ ಇದಕ್ಕೆ ಸೆಟ್ ಮಾಡಿ ನನ್ನ ಮಾತಲ್ಲಿ ನಾನು ತಕೊಂಡು ಹೋಗುದಲ್ಲದೆ ಮತ್ತೆ ಎಡಿಟಿಂಗ್ ಅಂತ ಹೇಳುವಂತ ಪೂರ್ತಿ ನಂಬುವಾಗಿಲ್ಲ ನಿಮ್ಮನ್ನ. ನಾವು ಮಾತಲ್ಲಿ ಅಂತ ಹೇಳಿ ಅವರೊಂದು ನಾಯಿ ಜೊತೆ ಮಾಡಿದ್ರಲ್ಲ, ನಾಯಿ ಜೊತೆ ಮಾತಾಡೋದು ಅದು ಚಂದ ಉಂಟು ನೋಡಿ. ಹಗ್ಗ ಬಿಟ್ಟುಕೊಂಡು ಹಗ್ಗ ಬಿಟ್ಟುಕೊಂಡು ಮತ್ತೆ ನೀವು ಮನೆಯಿಂದ ಇಟ್ಕೊಂಡು ನಾಯಿ ಜೊತೆ ಮಾಡಿದ್ರಲ್ಲ, ಅದು ಅವತ್ತೇ ಕರೆಕ್ಟ್ ಮಾಡಿ ನಾನು ಲಾಂಗ್ ಒಂದು 10 ನಿಮಿಷದ ಹಾಗೆಲ್ಲ ವಿಡಿಯೋ ಹಾಕ್ತೇನಲ್ಲ, ಅದೆಲ್ಲ ಸ್ವಲ್ಪ ಇದು ನಾಯಿದ್ದೆಲ್ಲ ಅದು ಭಯಂಕರ ವೈರಲ್ ಆಗಿದೆ. ಒಂದೇ ದಿವಸ 1 ಮಿಲಿಯನ್ ಹೋಗಿದೆ ಅದು. ಓಕೆ ವೈಷ್ಣವಿ, ಎಡಿಟಿಂಗ್ ನನ್ನದು ಮಿನಿ ಬ್ಲಾಗ್ಸ್ ಎಲ್ಲ ಕೆಲವೊಮ್ಮೆ ನಾನೇ ಎಡಿಟ್ ಮಾಡುದು.
ಮತ್ತೆ ಅಂದರೆ ನನ್ನ ಬೇರೆ ವಿಡಿಯೋಸ್ ಎಲ್ಲ ಡ್ಯಾನ್ಸ್ ವಿಡಿಯೋಸ್ ಆಗಿರ್ಬೋದು, ಕೆಲವೊಂದು ಪ್ರಮೋಷನ್ ವಿಡಿಯೋಸ್ ಎಲ್ಲ ಬರ್ತದೆ, ಅದೆಲ್ಲ ಅಭಿಯಣ್ಣನೇ ಮಾಡೋದು. ಅವರೇ ವಿಡಿಯೋ ಮಾಡೋದು, ಅವರೇ ನಾನು ಜಸ್ಟ್ ಬಂದು ಮಾತಾಡಿದರೆ ಸಾಕು, ನನಗೆ ಅಷ್ಟೇ ಅಂತ ಕೆಲಸ ಇಲ್ಲ. ಆದರೆ ಅವರಿಗೆ ಇರೋದು ಕೆಲಸ ಇಲ್ಲ, ತುಂಬ ಲೇಟ್ ಆಗ್ತದೆ, ಮತ್ತು ನೈಟ್ ಅಲ್ಲ. ಮಾತ್ರ ನಾನು ಸೊಟ್ಟಿಗೆ ಕೂಡ್ತಾನೆ, ಅಂದರೆ ನಾವಿಬ್ಬರು ನೋಡಿ ಇದು ಮಾಡೋದು. ಕೆಲವೊಮ್ಮೆ ನಾನೊಂದೊಂದು ಐಡಿಯಾಸ್ ಹೇಳ್ತಾನೆ, ಆಗ ಅವರಿಗೆ ಹೀಗೆ ಹಾಕ್ಬೋದಲ್ಲ, ಅವರಿಗೆ ಗೊತ್ತಿರ್ತದಲ್ಲ, ಅವ್ರು ಮತ್ತೆ ಎಡಿಟರ್ ಅಲ್ಲ, ಹಾಗೆ ಅವರು ಎಡಿಟ್ ಮಾಡ್ತಾರೆ ಡ್ಯಾನ್ಸ್ ಇದೆಲ್ಲ. ಮತ್ತು ಕೆಲವೊಮ್ಮೆ ನಾನು ಸಹ ಎಡಿಟ್ ಮಾಡ್ತೇನೆ, ಅಂದರೆ ಫೋನಲ್ಲೇ ವಿಡಿಯೋ ಮಾಡಿ ಪೋಸ್ಟ್ ಮಾಡೋದಾದ್ರೆ ನಾನೇ, ಕೆಲವೊಮ್ಮೆ ವಿಡಿಯೋ ಡ್ಯಾನ್ಸ್ ಇದಾದ್ರೂ ಸಹ ನಾನೇ ಎಡಿಟ್ ಮಾಡ್ತೇನೆ. ಮತ್ತು ಮಿನಿ ವ್ಲಾಗ್ಸ್ ಎಲ್ಲ ವಾಯ್ಸ್ ಕೊಡೋದು ನಾನೇ, ಎಡಿಟ್ ಮಾಡೋದು ನಾನೇ. ಕೆಲವೊಮ್ಮೆ ಬ್ಯಾಕ್ಗ್ರೌಂಡ್ ಪಂಚ್ ಎಫೆಕ್ಟ್ಸ್ ಎಲ್ಲ ಇದ್ದರೆ ನಾನೇ ಹಾಕಿ ಎಡಿಟ್ ಮಾಡ್ತೇನೆ. ನಾನು ಎಡಿಟಿಂಗ್ ಅಲ್ಲೇ ಪ್ರೊಫೆಷನಲ್ ಎಡಿಟಿಂಗ್ ಎಡಿಟರ್, ನಾನು ಕೂಡ ಆ್ಯಂಕರಿಂಗ್ ಮಾಡ್ತೇನೆ, ಎಡಿಟಿಂಗ್ ಮಾಡ್ತೇನೆ. ಎಡಿಟಿಂಗ್ ತೊಗೊಳ್ಳೋಂಥದ್ದು ನನಗೆ ಏನು ಹೇಳ್ಕೊಡ್ಬೇಕಂತಿಲ್ಲ. ಬಟ್ ಈ ಯೂಟ್ಯೂಬ್ಗೆ ಅಂತ ಬಂದಾಗ ಸ್ವಲ್ಪ ಕ್ರಿಯೇಟಿವಿಟಿ ಮಾಡಲೇಬೇಕಾಗ್ತದೆ. ನಾರ್ಮಲ್ ಆಗಿ ನಾವು ಮದುವೆದಾಗಿರ್ಬೋದು ಅಥವಾ ಈ ಥರ ಫಂಕ್ಷನ್ದೆಲ್ಲ ಎಡಿಟ್ ಮಾಡುವಾಗ ಅದು ಸಿಸ್ಟಮ್ ಇದೆ. ಯೂಟ್ಯೂಬಿಗೆ ನಾವು ಏನಾದರೂ ಅದೇ ಅವರು ಹೇಳಿದ್ರಲ್ಲ, ನಾವು ಪಬ್ಲಿಕ್ ಟಿವಿ ಅವ್ರನ್ನ ತಗೊಂಡ್ವಿ, ಆ ಥರದ್ದೆಲ್ಲ ಹಾಕಿದರೆ ಒಂದು ನೋಡುವಲ್ಲಿ ಪಂಚೆಲ್ಲ ಹಾಕಿದ್ರೆ ಯೂಟ್ಯೂಬ್ ಸ್ವಲ್ಪ ಅಂದರೆ ನೋಡ್ಲಿಕ್ಕೂ ಕೂಡ ಜನರು ಇಷ್ಟ ಇರ್ತದೆ. ಮತ್ತು ಎಡಿಟಿಂಗಲ್ಲಿ ಯೂಟ್ಯೂಬಲ್ಲಿ ನನಗೇನು ಎಕ್ಸ್ಪರ್ಟ್ ಅಲ್ಲ, ಅಂದರೆ ಎಷ್ಟು ಇದಂತ. ಬಟ್ ನಾನೀಗ ನೋಡಿದಾಗೆ ಮಿನಿಮಮ್ ಒಂದು 10 ನಿಮಿಷದ ಎಡಿಟ್ ಮಾಡಿದರೆ ಜನರು ಅಷ್ಟು, ಅದಕ್ಕಿಂತ ಜಾಸ್ತಿ ನಾವು ಮಾಡಿದ್ರೆ ನಂದು ಕೆಲವೊಂದು ವಿಡಿಯೋ ಎಲ್ಲ 30 ನಿಮಿಷ, ಕೆಲವೊಂದು 1 ಗಂಟೆಯಲ್ಲಿ ಇದ್ದಿದ್ದೆಲ್ಲ ಉಂಟು. ಹಾಗೆ ಫ್ರೆಂಡ್ನವರೆಲ್ಲ ಹೇಳ್ತಾರೆ, ನೀನು ಇಂಥದ್ದೇ ಮಾಡು ತೇಜು, 10 ನಿಮಿಷಕ್ಕೆ ನಿಲ್ಲಿಸು, ನಿಂದು ವಿಡಿಯೋ ಕಂಟೆಂಟ್ ತುಂಬ ಚೆನ್ನಾಗಿತ್ತು, ಆದರೆ ಅದಷ್ಟು ಉದ್ದ ಹೋದ್ರೆ ಯಾರು ನೋಡುದಿಲ್ಲ, ಆ ಒಳಗೆ ಇದ್ದದ್ದು ಯಾರು ಇಲ್ಲ. ನಿಮ್ದು ಸ್ಟಾರ್ಟಿಂಗ್ ಒಂದು 5 ನಿಮಿಷ ನೋಡ್ತಾರೆ ಮತ್ತೆ ಬಿಡ್ತಾರೆ. ನೀನು ಅದನ್ನು ಬೇಕಿದ್ರೆ 2 ಎಪಿಸೋಡ್ ಥರ ಏನಾದರೂ ಮಾಡು, ಇಲ್ಲಾಂದ್ರೆ ಎಷ್ಟು ನೀನು ಮಾಡು ಅದನ್ನ. ಈಗ ನಾವು ಹೀಗೆ ಕೂತು ಮಾತಾಡಿದ್ದನ್ನೆಲ್ಲ ಜನರು ನೋಡ್ತಾರೆ, ಅಂದ್ರೆ ಕೂತ್ಕೊಂಡು ಎಲ್ಲರೂ ಇರ್ತಾರೆ, ಅವರೆಲ್ಲ ನೋಡಿ. ನಾನು ಒಬ್ಬನೇ ಏನಾದ್ರು ಮಾಡು ಕೇಳಿದ್ರೆ ಅದನ್ನ ಅರ್ಧ ಗಂಟೆ 10 ನಿಮಿಷಕ್ಕಿಂತ ಜಾಸ್ತಿ ಯಾರಿಗೂ ಪೇಷನ್ಸ್ ಇಲ್ಲ. ಮತ್ತೆ ಯೂಟ್ಯೂಬಲ್ಲಿ ಮಿನಿಮಮ್ ನೀವು ಯೂಟ್ಯೂಬಿಗೆ ಹಾಕಬೇಕಂದ್ರೆ 8 ನಿಮಿಷ ಬೇಕೇ ಬೇಕು ನಮಗೆ. ಈ ಥರ ಆ್ಯಡ್ ಎಲ್ಲ ಬರಬೇಕು ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ 8 ನಿಮಿಷ ಹಾಕಿದ್ರೆ ನಮಗೆ ಫುಲ್ ಆ್ಯಡ್ ಅದು ಸಿಗುತ್ತೆ. ಆಗ ಪ್ಲಸ್ ಒಂದು 2-4 ನಿಮಿಷ ಅಷ್ಟು, ಒಂದು 12 ನಿಮಿಷ ಎಲ್ಲ ಎಡಿಟ್ ಮಾಡಿದರೆ ಯೂಟ್ಯೂಬಿಗೆ ಒಳ್ಳೆ ಇದು ನಮಗೆ ಅಷ್ಟು ಬರುತ್ತೆ. ಅದು ನನ್ನ ಈಗ ಫ್ರೆಂಡ್ ಅವರೆಲ್ಲ ಸಜೆಷನ್ ಮಾಡಿದಾಗ ನಾನು ಈಗ ಅದೇ ಚಿಕ್ಕ 10 ನಿಮಿಷ 11 ನಿಮಿಷ. ಓಕೆ ಪ್ರಶಾಂತ್, ನಿಮ್ಮಲ್ಲಿ ಹೇಗೆ ಎಡಿಟಿಂಗ್ ಸಿಸ್ಟಮ್? ಎಡಿಟಿಂಗ್ ನಾನೇ ಮಾಡೋದು. ಅಂದ್ರೆ ಈಗ ನಾವೀಗ ವಾಯ್ಸ್ ಕೊಡ್ತೇವೆ ಅಲ್ಲ, ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತೆ ಒಂದು ವಿಡಿಯೋಸ್ ನಾವೇ ಮಾಡೋದು. ಆ ಒಂದು ನಾವು ಕೊಡುವ ವಾಯ್ಸ್ ಅಲ್ಲಿ ಒಬ್ರು ಅಟ್ರಾಕ್ಷನ್ ಕೊಡುವ ವಾಯ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಈಗ ಯಾವುದೇ ಒಂದು ಬಾಲ್ಯದ ಆಗಿರ್ಬೋದು, ಒಂದು ಊರಿನ ಬಗ್ಗೆ ಪರಿಚಯ, ಈಗ ಯಾವುದೇ ಒಂದು ಇರ್ಬೋದು. ಅಂದ್ರೆ ನಾವು ಅದನ್ನೊಂದು ಮನಮುಟ್ಟುವ ಹಾಗೆ. ಎಸ್ ಉಷಾ, ಆ ಭಾಷೆಯ ಕಾರಣಕ್ಕೆ ಇತ್ತೀಚೆಗೆ ನಮ್ಮಲ್ಲಿ ಫಿಲ್ಮ್ಗಳು ಕೂಡ ತುಂಬಾ ಟ್ರೆಂಡ್ ಆಗುವಂತ ಸಂದರ್ಭ ಅಲ್ವಾ? ಈಗ ಅದು ಒಳ್ಳೆ ಚಾನ್ಸ್. ಹೌದು, ಯಾಕಂದ್ರೆ ನಮ್ಮ ಇಲ್ಲಿಯ ಕನ್ನಡಕ್ಕೆ ನಿಜವಾಗ್ಲೂ ಒಳ್ಳೆ ಒಂದು ಇದು. ಹೌದು, ನಮ್ಮ ಕರಾವಳಿಯ ಕನ್ನಡ ತಗೊಳ್ಬಹುದು, ಅದರಲ್ಲೂ ಸುಳ್ಯದ ಕನ್ನಡ ಬೇರೆ ತಗೊಳ್ಬಹುದು. ನಮ್ಮದು ಹೇಗೆ ಅಂದ್ರೆ ಯಾರಿಗೂ ಬೈಯುವ ಹಾಗೆ ಅಲ್ಲ, ಆರಾಮದಲ್ಲಿ ಹೋಗುದು. ಮತ್ತೆ ನಾವು ಹೇಗೆ ಹೇಳಿದ್ರು ಅದು ಪಾಸ್. ಈಗ ಬೆಂಗಳೂರು ಈ ಸೈಡ್ ಎಲ್ಲ ಹೈಯೆಸ್ಟ್ ಫಾಲೋವರ್ಸ್ ನನಗೆ ಬೆಂಗಳೂರು ಸೈಡ್ ಎಲ್ಲ ಇದ್ದಾರೆ. ನಮ್ಮ ಸುಳ್ಳು ಹೇಳುದು ಜಾಸ್ತಿ ಇದ್ದಾರೆ. ಓಕೆ, ಸುಳ್ಯದ ಕನ್ನಡ. ಕಾಸರಗೋಡು ಸಹ ಹಾಗೆ, ಕಾಸರಗೋಡು ಕೇರಳದವರು ಸಹ ಇದ್ದಾರೆ. ನಾವೊಂದು ಇತ್ತೀಚೆಗೆ ಸುಳ್ಯದು ಮಲಯಾಳ ವಿಡಿಯೋ ಮಾಡಿದ್ದೆ. ಹಾಗಾದ್ರೆ ತುಂಬಾ ಅಂದ್ರೆ ತುಂಬಾ ಇದು ಕೇರಳದವರು. ಬಹಳ ಬೇಗ ಕರೆ ಬರ್ಬೋದು ನಿಮಗೆ ಫಿಲ್ಮ್ ಇಂಡಸ್ಟ್ರಿ. ಆಗಲಿ ಆಗಿ. ಓಕೆ, ಎಡಿಟಿಂಗ್ ಹೇಗೆ ನೀವು ಮಾಡ್ತೀರಾ? ನಾನೇ ಮಾಡಿದೆ, ಚಿಕ್ಕ ವಿಡಿಯೋ ಅಲ್ಲ, ಸಿಂಪಲ್. ಓಕೆ, ನೀವು ಇಲ್ಲಿ ತನಕ ಮಾಡಿದಂಥ ವೀಡಿಯೋಸ್ಗಳಲ್ಲಿ ನಿಮ್ಮ ಫೇವ್ರೆಟ್ ವಿಡಿಯೋ ಯಾವುದು? ಹೌದಾ, ನಂದು ಆಲ್ಮೋಸ್ಟ್ ಎಲ್ಲ ಫೇವ್ರೆಟ್. ಯಾಕಂತ ಹೇಳಿದ್ರೆ ಫೇವ್ರೆಟ್ ಅಲ್ಲ, ಈಗ ನಮಗೆ ನಾವು ಮಾಡೋದು ಚಂದನೆ. ಅದರಲ್ಲಿ ಅರಭಾಷೆಯಲ್ಲಿ ನಾನು ಸಾಂಗ್ಸ್ ಮಾಡಿದ್ದು ನನಗೆ ಫೇವ್ರೆಟ್ ಅಂತ ಅನಿಸ್ಬೋದು. ಬಟ್ ನನಗೆ ಅದರಿಂದ ಯೂಸ್ ಏನಿಲ್ಲ. ಬಟ್ ನಾನು ಅದರ ಕಾಪರೇಟ್ ಮ್ಯೂಸಿಕ್ ಎಲ್ಲ ಯೂಸ್ ಮಾಡಿಕೊಂಡು ಆ ಥರ ಎಲ್ಲ ಮಾಡಿದ್ದು, ಹಾಗೆ ಯೂಸ್ ಇಲ್ಲ. ಬಟ್ ನನಗೆ ನನ್ನನ್ನು ಗುರುತಿಸುವಾಗ ಇವರೇ ಆಗ ಅಂತ ಹೇಳಿದ್ರು, ನೀವು ಇಲ್ಲಿಂದ ಯಾರು ಡ್ಯಾನ್ಸರ ಹಾಗೆ ಕೇಳಿದ್ರು. ಅಲ್ಲ, ನಾನು ಹೀಗೆ ಅರಭಾಷೆದೆಲ್ಲ ಕಂಟೆಂಟ್ ಮಾಡ್ತೀನಿ. ಚೋರು ಸಣ್ಣ ನೀವ ಅಂತ ರಪ್ಪ ಎದ್ದು ನಿಂತು, ಅಂದ್ರೆ ನನಗೆ ಆ ಥರದ ಚೋರು ಸಣ್ಣಪ್ಪ ಅಂತ ಏನೋ ಸಾಂಗ್ ಮಾಡಿದ್ದೇನೆ, ಅಥವಾ ಈ ಅರಭಾಷೆಯಲ್ಲಿ ಏನೇನು ಮಾಡ್ತೇನೆ ಅದರಿಂದ ಜನ ರಪ್ಪ ಗುಡಿಸ್ತಾರೆ ಅಂತ ಈ ಸುಳ್ಯ ಭಾಗದಲ್ಲಿ. ಓಕೆ ಪ್ರಶಾಂತ್, ನನಗೆ ನಾನು ಮಾಡಿದಂತ ವಿಡಿಯೋ ಎಲ್ಲ ಇಷ್ಟವೇ. ಆದ್ರೆ ನಾವೊಂದು ಫಸ್ಟ್ ಒಂದು ಮಾಡಿದ್ದೆ, ಒಂದು ಕನ್ನಡ. ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಮನೆ ಚಿಲ್ಲರೆ ಬಲ್ಲರೆ ಕೆಲಸ ಎಲ್ಲ ಮಾಡಿ ಹಸುಗಳಿಗೆ ಸ್ವಲ್ಪ ಹುಲ್ಲು ಹಾಕಿ ಸ್ವಲ್ಪ ಪಟಾರ ಅಡಿಕೆ ಹಿಡ್ಕೊಂಡು ಸುಳ್ಯಕ್ಕೆ ಒಂದು ಆ ಒಂದು ವಿಡಿಯೋ, ಅದು ಸಹ ಒಳ್ಳೆ ಒಂದು ಇದಾಗಿದೆ. ಓಕೆ, ಇದು ಕ್ರೀಮ್ ಇದ್ದು ಬಿಟ್ಟು ಎಲ್ಲ ವಿಡಿಯೋ ಇಷ್ಟ. 250 ವಿಡಿಯೋ ಆಯ್ತಲ್ಲ, ಎಲ್ಲ ವಿಡಿಯೋ ಇಷ್ಟ. ಅದು ಸಿಂಪಲ್, ಒಂದೇ. ಹೌದು, ನನಗೆ ಅಂದರೆ ನಾವೊಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಕಿ ಭಾವ ಬಂದರಂತ ವಿಡಿಯೋ ಮಾಡಿದ್ದೆ. ಅಂದರೆ ಅವ್ರು ಈಗ ಸುಳ್ಯದ ಸೈಡ್ ನಿಮ್ಗೆ ಯಾರೆಲ್ಲ ಭಾವ ಗೊತ್ತಿದ್ರೆ ಅವರಿಗೆ ಟ್ಯಾಗ್ ಮಾಡಿ ಅಂತ. ಅದು ನನಗೆ ತುಂಬ ಇಷ್ಟ ಆಯಿತಾ? ಓಕೆ,
ನನಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಅಜ್ಜಿಯೊಟ್ಟಿಗೆ ವಿಡಿಯೋ ಮಾಡಿದರೆ ಅದು ಒಳ್ಳೆ ವ್ಯೂಸ್ ಆಗೋದು. ಆಗೊಂದು ಗೇರು ಬೀಜದೊಂದು ವಿಡಿಯೋ ಮಾಡಿದ್ದೆ, ಅವರು ಕಾಯಿಸೋದು ರಜೆಯಲ್ಲಿ. ಅದು ಈಗಲೂ ಯಾರು ಸಿಕ್ಕರೆ ನಿಮಗೆ ಗೇರು ಬೀಜ ನೀವು ಕಾಯಿಸೋದೊಂದು ನಾನು ನೋಡಿದ್ದೇನೆ, ಅದು ನನ್ನ ಫೇವ್ರೇಟ್. ಮತ್ತೆ ನನ್ನ ಅಜ್ಜಿಯೊಟ್ಟಿಗೆ ಮಾಡಿದ್ರೆ ಅದು ಮಿಲಿಯನ್ ಓಡಿಯೇ ಓಡ್ತದೆ ಅದು. ಸೊ ಅಜ್ಜಿಯೊಟ್ಟಿಗೆ ಮಾಡೋದು ಅಜ್ಜಿಗೂ ಕೂಡ ಕೊಡಬೇಕು. ಹೌದೌದು, ಅವರಿಗೆ ಕಾಲ್ ಮಾಡಿ ಎಲ್ಲ ಹೇಳ್ತಾರೆ, ನಿಮ್ಮನ್ನು ನೋಡಿದ್ರೆ ಮಾತ್ರ ಒಂದು ಸೀರೆ ಒಂದು ಚೇಂಜ್ ಮಾಡಿ ನೀವು ಅಂತೆಲ್ಲ ಹೇಳ್ತಾರೆ. ಅವ್ರು ಹೇಳ್ತಾರೆ ಅದೇ ಯಾವುದೇ ಫಂಕ್ಷನಿಗೆಲ್ಲ ಹೋಗಕ್ಕೆ ಅವರಿಗೂ ಒಂದು ಖುಷಿ, ಅವರ ಮುಖದಲ್ಲಿ ನಗು ನೋಡೋಕೆ ನಮಗೆ ಇನ್ನೂ ಖುಷಿ. ಮುಂದಿನ ಎಪಿಸೋಡ್ಗೆ ಅವರನ್ನೇ ಕರೆಸ. ಸೊ ನನ್ನದು ಸಹ ಅದೇ ಅಜ್ಜಿಯೊಟ್ಟಿಗೆ ಸುಕ್ಕದ ವಿಡಿಯೋ ಮಾಡಿದ್ದೆ. ಅದೇ ಅಜ್ಜಿಯವರಿಗೆ ಅದು ವಿಡಿಯೋ ಅಂತ ಗೊತ್ತಿರಲ್ಲ, ಅವ್ರದ್ದು ಇನ್ನೋಸೆನ್ಸ್ ಜಾಸ್ತಿ ಮ್ಯಾಟರ್ ಆಗ್ತದೆ, ಅದು ಎಲ್ಲರಿಗೆ ಲೈಕ್ ಆಗ್ತದೆ. ಸೊ ನಂದು ಜಾಸ್ತಿ ಓಡಿದ ಅದೇ, ಜಾಸ್ತಿ ಲೈಕ್ ಆದ ನಂಗೆ ಇಷ್ಟ ಇದ್ದದ್ದು ಅದೇ, ಅಜ್ಜಿಯೊಟ್ಟಿಗೆ ಸುಕ್ಕ ಮಾಡಿದ್ದು. ಜಾತ್ರೆಗೆಲ್ಲ ಹೋಗುವಾಗ ಸುಕ್ಕ ಖಾಲಿ ಆಯ್ತಾ ಅಜ್ಜಿ ಬೈದ ಅಂದ್ರೆ ನಾನು ಕನ್ನಡ ಹೇಗೆ ಮಾತಾಡ್ತೇನೆ ಅಂತ ಹೇಳಿದ್ರೆ ನಂದು ಭಾಷೆ ಮಾತ್ರ ಕನ್ನಡ, ಮತ್ತೆ ವರ್ಡ್ಸ್ ಎಲ್ಲ ತುಳುವಲ್ಲಿ ಮಾತಾಡೋದು. ಪೇರೆತೇನೆ ಅಂತ ಹೇಳುದು, ನಾನು ತಾರಾಯಿ ಅಂತ ಹೇಳುದು, ತೆಂಗಿನಕಾಯಿ ಅಂತ ಬರುದಿಲ್ಲ ತಲಪ್ಪ ಬಾಯಿಗೆ. ಸೊ ಅದನ್ನ ಇಟ್ಕೊಂಡು ಇದು ಮಾಡಿದ್ರು. ಸೊ ನಂಗೆ ಆ ವಿಡಿಯೋ ತುಂಬಾ ಇಷ್ಟ, ಅಜ್ಜಿಯೊಟ್ಟಿಗೆ ಸುಕ್ಕ ಮಾಡಿದ್ದು. ನನಗೆ ನನ್ನ ವಿಡಿಯೋ ಇಷ್ಟ ಅಂತ ಹೇಳಿದರೆ, ನಾನು ಕಲ್ಮಕಾರಲ್ಲಿ ನನ್ನ ಅಕ್ಕನ ಮನೆಯಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಅದೊಂಥರ ಹಳ್ಳಿಯಾದ ಕಾರಣ ಅಲ್ಲಿ ಒಲೆಯಲ್ಲಿ ರೊಟ್ಟಿ ಮಾಡ್ತೇವೆ, ಬಳಪದ ಕಾವಲಿಯಲ್ಲಿ ಅದು ರೊಟ್ಟಿ ಮಾಡೋದು. ಆ ಥರ ನಾನು ಹಳ್ಳಿಯಲ್ಲಿ ಬೆಳೆದ ಕಾರಣ ನನಗೆ ಅಲ್ಲಿಯ ವಿಡಿಯೋ ನನಗೆ ತುಂಬ ಇಷ್ಟ. ಆದರೆ ನನ್ನ ಮಧ್ಯದಲ್ಲಿ ನನ್ನ ಅಕ್ಕನ ಮಗನೊಂದು ಕಾಲು ನೋವಾಗಿ ಮಧ್ಯದಲ್ಲಿ ಒಂದು 2 ಅಂತೇಳಿ ಬಂದ ಅಂತೇಳಿ ಒಂದು ವಿಡಿಯೋ, ಅದು ಕೂಡ ಹಾಗೆ ಒಂದೇ ದಿವಸದಲ್ಲಿ 1 ಮಿಲಿಯನ್ ಹೋಗಿದೆ. ಅದನ್ನು ನಾನೊಂದು 10 ಸಲ ನಾನೇ ನೋಡಿರುವೆ. ಅಂದರೆ ಆ ಹಳ್ಳಿ ವಾತಾವರಣ ಒಂಥರ ಅದೊಂದು ನನಗೆ ತುಂಬ ಇಷ್ಟ. ಮತ್ತೆ ಹೆಚ್ಚಿನ ವಿಡಿಯೋಗಳನ್ನು ನನ್ನ ವಿಡಿಯೋಗಳನ್ನು ನಾನೇ ನೋಡೋದಿಲ್ಲ, ಯಾಕೆಂದರೆ ನನಗೆ ಎಡಿಟ್ ಮಾಡುವಾಗ ವಾಯ್ಸ್ ಕೊಡೋದು ನೋಡೋದು ನೋಡಿ ಮೊಬೈಲ್ನ ಹಾಗಿಟ್ಟು ನಿದ್ದೆನೂ ಕೂಡ ಮಾಡ್ತೇನೆ ನಾನು. ಆದ ಕಾರಣ ನನ್ನ ವಿಡಿಯೋ ಬರಾಗ ಅದನ್ನೊಮ್ಮೆ ತೆಗೆದು ಬಿಡು ಮಾರೆ ಅಂತ ಹೇಳ್ತೇನೆ. ನನ್ನ ವಾಯ್ಸ್ ನನಗೆ ಕೇಳಿಯೇ ಸಾಕಾಗಿರುತ್ತೆ. ಅದೊಂದು ವಿಡಿಯೋ ತುಂಬ ಇಷ್ಟ. ನನಗೆ ಇಷ್ಟ ಅಂತ ಹೇಳಿದ್ರೆ ಜಾಸ್ತಿ ವ್ಲಾಗ್ಸ್ಗಿಂತ ನನಗೆ ಡ್ಯಾನ್ಸ್ ಇಷ್ಟ ಆಗೋದು. ಅಂದರೆ ನಾನೇ ಕೊರಿಯೋಗ್ರಫಿ ಮಾಡುವಾಗ ನನಗೊಂದು ಹ್ಯಾಪಿ ಫೀಲ್ ಆಗ್ತದೆ, ಅಂದರೆ ಚೆಂದಾಗಿದೆ. ಮತ್ತು ನನಗೆ ತುಂಬ ಇಷ್ಟದ ವಿಡಿಯೋ ಅಂತ ಹೇಳಿದರೆ ಕೌಶಿಕ್ ಸರ್ನ ಕನ್ಸರ್ಟಲ್ಲಿ ಮಾಡಿದ ವಿಡಿಯೋ, ಅದೇ ನನ್ನ ಅಕೌಂಟಲ್ಲಿ 1 ಮಿಲಿಯನ್ ಫಸ್ಟ್ 1 ಮಿಲಿಯನ್ ಅದು ವಿಡಿಯೋ, ಅದೀಗ 1.5 ಮಿಲಿಯನ್ ಏನೋ ಆಯಿತು. ಅದು ನನಗೆ ಇಷ್ಟ. ಮತ್ತು ನಾನೇ ಕೊರಿಯೋಗ್ರಫಿ ಮಾಡಿದ ಡ್ಯಾನ್ಸ್ ನನಗೆ ತುಂಬ ಇಷ್ಟ ಆಗ್ತದೆ. ಕೆಲವೊಮ್ಮೆ ಆ ಸಾಂಗ್ ನನಗೆ ಇಷ್ಟ ಇರ್ತದೆ, ಆದ ಕಾರಣ ನಾನೇ ಆ ಸಾಂಗ್ ಸೆಲೆಕ್ಟ್ ಮಾಡಿ ನಾನೇ ಕೊರಿಯೋಗ್ರಫಿ ಮಾಡಿದಾಗ ನಾನೇ ಸ್ಟೆಪ್ಸ್ ಇರ್ತಾನಲ್ಲ, ಆಗ ನನಗೆ ಅದನ್ನು ವಾಪಸ್ ನೋಡಲಿಕ್ಕೆ ತುಂಬ ಖುಷಿ. ಓಕೆ, ಈಗ ನೀವೆಲ್ಲ ಒಂದು ಮಾಡಿದ ಮೇಲೆ ಯಾವ್ದಾದ್ರು ಒಂದು ವಿಡಿಯೋದಿಂದ ವೈರಲ್ ಆಗ್ತೀರಾ ಅಂತ, ಯಾವ್ದಾದ್ರು ಒಂದು ವೈರಲ್ ಆದ್ದು ಯಾರಾದ್ರೂ ಇದ್ದೀರಾ? ನಾನು ವೈರಲ್ ಆದ್ದು ಅದೇ ಈಗ ನಾನು ಹೇಳಿದಲ್ಲ ಕೌಶಿಕ್ ಸರ್ನ ಕನ್ಸರ್ಟ್ ಇದು ವಿಡಿಯೋ ಅದು. ಮತ್ತೆ ಜಾಸ್ತಿ ಅಂದರೆ ಮಿನಿ ಬ್ಲಾಗ್ಸಲ್ಲಿ, ಡ್ಯಾನ್ಸ್ ವೀಡಿಯೋಸ್ಗಿಂತ ಮಿನಿ ಬ್ಲಾಗ್ಸಲ್ಲೂ ಜಾಸ್ತಿ ಗೊತ್ತಿರೋದು. ಎಲ್ಲರೂ ಕಂಡ ಕೂಡಲೇ ವಿಶ್ ಮಾಡುವಾಗಲೇ ಹಾಯ್ ಹಲೋ ನಮಸ್ಕಾರ ಅಂತಲೇ ವಿಶ್ ಮಾಡೋದು ನನಗೆ ರಿಟರ್ನ್ ಆಗಿ. ಸೊ ಅದೇ ವಿಡಿಯೋ ನಮ್ಮದು ವೈರಲ್ ಆಗಿದೆ. ನನ್ನದು ಸ್ಟಾರ್ಟಿಗೆ ವೈರಲ್, ನನ್ನ ಮಗನದ್ದು ಫಸ್ಟ್ ಒಂದು ವಿಡಿಯೋನೇ ವೈರಲ್ ಆದ್ದು, ಅದೇ ಪಬ್ಲಿಕ್ ಟಿವಿ ಅದು. ಅವನು ವಿಡಿಯೋವನ್ನು ನಿಲ್ಲಿಸಿದ ನಂತರ ನನ್ನದು ವೈರಲ್ ಆದ್ದು ಅಂತ ಹೇಳಿದ್ರೆ ಅದೇ ನಾಯಿ ಹಗ್ಗ ಹಿಡ್ಕೊಂಡು ಹೋಗ್ಬೋದು. ಅದು ಕೂಡ ಹಾಗೆ ತುಂಬ ವಿಡಿಯೋಗಳು ಮಿಲಿಯನ್ ಓಡಿದೆ, ಅದು ಒಂದೇ ದಿವಸದಲ್ಲಿ 1 ಮಿಲಿಯನ್ ಹೋಗಿದೆ, ಅದು ಒಳ್ಳೆ ಓದಿದೆ. ನನ್ನದೊಂದು ಬೀಜದ ಗಂಗಸರ ಅಂತ ಒಂದು ಮಾಡಿದ್ರು ತೊಟ್ಟೆ ಸರ ಇದು, ಅದು ಫುಲ್ ಟಾಪ್ ಅಂಡ್ ಟಾಪ್ ಅಲ್ಲಿ ಹೊಡಿದೆ. ಪರಿಣಾಮವಾಗಿದೆ? ಇಲ್ಲ, ಎಂತ ಆಗ್ಲಿಲ್ಲ. ಅದು ಇದ್ರಂತೆ ಗೇರು ಬೀಜ ವೆಚ್ಚ ಗಂಗಸರ ಅದರ ಒಂದು ವಿಡಿಯೋ ಮಾಡಿದ್ದೆ, ಅದ್ರಲ್ಲಿ ಫುಲ್ ಒಳ್ಳೆ ಒಂದು ಇದು ಬಂದಿತ್ತು. ಮತ್ತೆ ಒಂದು ಸೇಮಿಗೆ ಮಿಷನ್ ಇದು ನಾವು ಬಾಲ್ಯ ದಿನಗಳಲ್ಲಿ ಸೇಮಿಗೆ ತಿರುಗಿಸ್ತಾ ಇದ್ದೇವಲ್ಲ, ಅದ್ರ ಒಂದು ಮಾಡಿ ಅದೊಂದು 9 ಮಿಲಿಯನ್ ವ್ಯೂಸ್ ಹೋಗಿದೆ. 9 ಮಿಲಿಯನ್ ವ್ಯೂಸ್ ಹೋಗಿದೆ, ಅದು ಒಳ್ಳೆ. ನಂದೊಂದು ಅರಬಿದ ವಿಡಿಯೋ ವೈರಲ್ ಆದದ್ದು 5 ಮಿಲಿಯನ್. ಅರಬಿ. ನನ್ನದು ಆವಾಗಲೇ ಹೇಳಿದ ಹಾಗೆ ಒಂದು ಅಯ್ಯಪ್ಪನ ಹಾಡಿಗೆ ಒಂದು ಅಜ್ಜಿದಂದ್ರೆ ಒಂದು 8 ವಿಡಿಯೋ ಮಿಲಿಯನ್ ಮೇಲೆ ಹೋಗಿದೆ. ಮತ್ತೆ ನಡುವಲ್ಲಿ ತುಂಬ ನಮಗೆ ಗೊತ್ತಿರೋದಿಲ್ಲ, ಕೆಳಗೆದ ವಿಡಿಯೋ ತನ್ನಷ್ಟಕ್ಕೆ ವ್ಯೂಸ್ ಆಗ್ತಾ ಇರ್ತದೆ, ನಾವು ಚೆಕ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ. ಸೊ ನಾನು ಮಾತಾಡಿ ವಿಡಿಯೋ ಮಾಡಿದರೆ ಅದು ಜಾಸ್ತಿ ಓಡ್ತದೆ. ಅವ್ರು ಹೇಳಿದ ಹಾಗೆ ಡ್ಯಾನ್ಸಿಗಿಂತ ಜಾಸ್ತಿ ಇವಾಗ ಮಾತಾಡಿ ಎಲ್ಲರಿಗೂ ಜನರಿಗೆ ನಾವು ಮಾತಾಡಿದರೆ ಅದು ಜಾಸ್ತಿ ಹತ್ತಿರ ಆಗ್ತದೆ. ಓಕೆ, ಪ್ರಿಯ ವೀಕ್ಷಕರೇ, ಯೂಟ್ಯೂಬ್ ಸ್ಟೋರಿಗಳ ಬಗ್ಗೆ, ರೀಲ್ಸ್ಗಳ ಬಗ್ಗೆ, ವ್ಲಾಗ್ಗಳ ಬಗ್ಗೆ ಎಲ್ಲರೂ ಕೂಡ ತುಂಬ ಮಾತಾಡಿದರು, ಅನುಭವಗಳನ್ನು ಹಂಚಿಕೊಂಡರು. ದೀಪಾವಳಿಯ ಸಂದರ್ಭದಲ್ಲಿದ್ದೇವೆ. ವಿಶೇಷವಾಗಿ ದೀಪಾವಳಿ ಎಲ್ಲರೂ ಕೂಡ ಖುಷಿಯಿಂದ ಆಚರಿಸಲ್ಪಡುವಂಥ ಹಬ್ಬ. ಜಾತಿ ಮತ ಧರ್ಮ ಮೀರಿ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ. ಪಟಾಕಿಯನ್ನು ಹಚ್ಚುತ್ತೇವೆ, ದೀಪವನ್ನು ಬೆಳಗುತ್ತೇವೆ, ಎಲ್ಲವೂ ಕೂಡ ಇದೆ. ಬಹುಶಃ ನಿಮ್ಮ ಕೂಡ ದೀಪಾವಳಿ ಅನುಭವಗಳು, ಬಾಲ್ಯದ ಅಥವಾ ನಿಮ್ಮ ಸಣ್ಣ ಪ್ರಾಯದ ಅನುಭವಗಳು, ಈಗಿನ ಅನುಭವಗಳು ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತದೆ. ಒಂದು ಸಣ್ಣ ಒಂದು ದೀಪಾವಳಿ ಅನುಭವಗಳನ್ನು ಹೇಳಿ ಕಾರ್ಯಕ್ರಮವನ್ನು ಮುಗಿಸೋಣ. ವೈಷ್ಣವಿ.
ನನಗೆ ಬಾಲ್ಯದಿಂದ ದೀಪಾವಳಿ ಅಂತ ಹೇಳಿದ್ರೆ ನಮಗೆ ಹಾಗೆ ದೀಪಾವಳಿ ಅಂತ ಆಚರಿಸ್ತಾರೆ. ಅಲ್ಲ ಈಗಲೇ ಬಾಲ್ಯ ಹೌದು. ಸಣ್ಣದಿಂದೆಲ್ಲ ನಾವು ರೆಂಟೆಡ್ ಹೌಸ್ ಇಂದೆಲ್ಲ ಆದಾಗಲೇ ನಮಗೆ ಅಲ್ಲಿ ಪಟಾಕಿ ಹೊಡಿಸ್ಲಿಕ್ಕೆ ಜಾಗ ಎಂತಿಲ್ಲ. ಮತ್ತೆ ಈಗೊಂದು 2-3 years ಇಂದ ನಮಗೆ ದೀಪಾವಳಿ ಅಂತ ಹೇಳಿದ್ರೆ ಅಭಿಯಾನದ ಮನೆಯಲ್ಲಿ, ಅಂದ್ರೆ ಅವ್ರದ್ದು ಮನೆ ಇರೋದು ಅರಮೂರಲ್ಲಿ. ಆಗ ಅವ್ರ ಅಪ್ಪ ಅಮ್ಮನಿಗೆ ನಾನಂದ್ರೆ ತುಂಬಾ ಇಷ್ಟ. ಮತ್ತೆ ನಂಗೆ ಈ ದನ ತುಂಬಾ ಇಷ್ಟ. ಮತ್ತೆ ಅದಕ್ಕೆ ಪೂಜೆ ಮಾಡ್ತಾರಲ್ಲ, ಆಗ ಅಲ್ಲಿ ತಾತ ದೊಡ್ಡವರಾದ್ರೂ ನಾನೇ ಪೂಜೆ ಮಾಡುದು. ನನಗೆ ಅದೆಲ್ಲ ಇಷ್ಟ ಮಾಡ್ಲಿಕ್ಕೆ. ಮತ್ತೆ ನಮಗೆ ಅದೇ ಮನೆಯದು ಪ್ರಾಬ್ಲಮ್ ಆದ ಕಾರಣ ಅದ ಆಚರಿಸ್ಲಿಕ್ಕೆಲ್ಲ ಆಗುದಿಲ್ಲ. ಆದ ಕಾರಣ ನಮಗೆ ದೀಪಾವಳಿ ಅಂದ್ರೆ ಅದೇ. ಮತ್ತೆ ಹಾಗೆಂತಿಲ್ಲ, ದೀಪಾವಳಿ ಆಗಿದೆ ಅಂತಿಲ್ಲ. ಮತ್ತೆ ನಮ್ಮ ಪಾಪ್ ಹೊಡಿಯೋದು ಅಷ್ಟೇ. ಯಾರಾದ್ರೂ ಸೀರಿಯಸ್ ಆಗಿ ಅಭಿಯಾನ ವರ್ಕ್ ಮಾಡ್ತಾ ಇರ್ತಾರೆ, ಹಾಗೆ ಅವ್ರ ಹತ್ರ ಹೋಗಿ ಹೊಡಿಯೋದು. ಮತ್ತೆ ಅಮ್ಮ ಕಿಚನ್ ಅಲ್ಲಿ ಇದ್ದಾಗ ಅಲ್ಲಿಗೆ ಹೋಗಿ ಹೊಡಿಯೋದು. ಮತ್ತೆ ಕೆಳಗೆ ಮನೆಯವರಿಗೆ ರೋಡಲ್ಲಿ ಹೋಗೋರಿಗೆಲ್ಲ ಹೊಡಿಯೋದು. ಅದೆಲ್ಲ ಒಂದು ಮಜಾ ಅಷ್ಟೇ. ನಮಗೆ ದೀಪಾವಳಿ ಅಂದ್ರೆ ಬಾಲ್ಯದಲ್ಲೆಲ್ಲ ತುಂಬಾ ಎಲ್ಲ ಏನೆಲ್ಲ ಮಾಡ್ತಿದ್ವಿ. ಕೊಡಪಾಣದ ಒಳಗೆ ಪಟಾಕಿ ಇಟ್ಟು ಅದನ್ನು ಹೊಡಿಸಿದ್ವು. ಗೆರಟೆಯ ಮೇಲೆ ಹೂವಿನ ಗಿಡಗಳನ್ನೆಲ್ಲ ಎಷ್ಟು ಸಾಯಿಸಿ ಬಿಟ್ಟಿದ್ದೇವೆ, ಅದರಲ್ಲಿ ಪಟಾಕಿ ಇಟ್ಟು ಹೊಡಿಸಿ ಆ ತರ ಎಲ್ಲ. ಆ ಲೈಫ್ ಈಗಿನ ಮಕ್ಕಳಿಗೆ ಇಲ್ಲ, ನಮಗೆ ನೆನಪು ಮಾತ್ರ. ಈಗ ನಮಗೊಂದು 4 ವರ್ಷದಿಂದ ಪಟಾಕಿ ಸ್ವಲ್ಪ ದೂರ ಮಾಡಿದ್ದೇವೆ. ನಮ್ಮ ನಾಯಿ ಇದ್ದ ಕಾರಣ ಅದಕ್ಕೆ ತುಂಬಾ ಎಫೆಕ್ಟ್ ಆಗ್ತದೆ ಅಂತ ಹೇಳುವ ಕಾರಣಕ್ಕೆ. ಆದ್ರೆ ಈಗ ಒಂದು 2 ವರ್ಷದಿಂದ ವಾಪಸ್ ಪಟಾಕಿ ತಂದು ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಪಕ್ಕದಲ್ಲೆಲ್ಲ ಉರಿಸ್ತಾ ಇರ್ತಾರೆ, ನಾವು ಮಾತ್ರ ಉರಿಸುವುದಿಲ್ಲ. ಹಾಗಾದ ಕಾರಣ ಈಗೀಗ ಸ್ವಲ್ಪ ಗ್ರ್ಯಾಂಡ್. ಇಲ್ಲದಿದ್ರೆ ದೀಪಾವಳಿ ಅಂತ ಹೇಳಿದ್ರೆ ಒಂದು 4 ವರ್ಷದಿಂದ ಚಿಕನ್ ಮೀನು ಅದಷ್ಟೇ ಅಂತ. ಮೊದಲಿನ ನೆನಪು ಆ ಬಾಲ್ಯ, ಅವತ್ತಿನ ದೀಪಾವಳಿ ಈಗ. ನಂಗೆ ಸಹ ಹಾಗೆ. ಮುಂಚೆ ನಮ್ಮಲ್ಲಿ ದನ ಅದೆಲ್ಲ ಇತ್ತು. ಸೊ ಮುಂಚೆ ದೀಪಾವಳಿ ಅಂತ ಹೇಳಿದ್ರೆ ಗೋಪೂಜೆ, ದೀಪ ಹತ್ತಿಸುದು, ಹೊಸ ಡ್ರೆಸ್ ತೆಗೆಯುವುದು, ಆ ತರ ಎಲ್ಲ ಇತ್ತು. ಈಗ ಅಷ್ಟಿಲ್ಲ. ಬಟ್ ನಾನು ಪಟಾಕಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಂಗೆ ಪಟಾಕಿ ಹೊಡ್ಸೋದ್ರೆ ತುಂಬಾ ಧೈರ್ಯ ಜಾಸ್ತಿ. ಅಮ್ಮ ನಂಗೆ ಈಗ ಮನೇಲಿ ದೀಪಾವಳಿ ಸೆಲೆಬ್ರೇಟ್ ಮಾಡಲ್ಲ. ಅದಕ್ಕೆ ಈಗ ನಂಗೆ ಒಂದು ಪ್ಯಾಕೆಟ್ ಬೀಡಿ ಪಟಾಕಿ ತಂದು ಕೊಡ್ತಾರೆ, ಕುತ್ಕೊಂಡು ಹೊಟ್ಟಿಸು ಅಂತ ಹೇಳಿ ಬಿಡ್ತಾರೆ. ಸೊ ಹಾಗೆ ನಾನು ಕುತ್ಕೊಂಡು ಬಿಸಾಕ್ತಾ ಇರ್ತೇನೆ, ಒಬ್ಬಳೆ, ಯಾರಿಲ್ಲ ಅಲ್ಲ ಮನೇಲಿ. ಸೊ ಹಾಗೆ. ಮತ್ತೆ ಇನ್ನೊಂದು ಪಟಾಕಿದ ಇನ್ಸಿಡೆಂಟ್ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಆಮೇಲೆ ಧೈರ್ಯ ಮಾಡಿ ಇದು ದುರ್ಸು ಅನ್ನು ಇಟ್ಟಿದ್ದೆ. ಸೊ ದುರ್ಸು ಇಷ್ಟು ಡೇಂಜರಸ್, ದುರ್ಸು ಮತ್ತು ನೆಲಚಕ್ರ ಇಷ್ಟು ಡೇಂಜರಸ್ ಅಂತ ಹೇಳಿದ್ರೆ 2 ಸಲ ನಾನು ಅದ್ರ ಹತ್ರ ಇರುವಾಗ ಡಬ್ ಅಂತ ಹೊಡೆದಿದೆ. ಸೊ ಅದು ತುಂಬಾ ಡೇಂಜರಸ್. ಅದ್ರಲ್ಲಿ ಒಂದು ಈ ದೀಪಾವಳಿಗೆ ಎಲ್ಲ ಜಾಗೃತಿ ಆಗಿರಿ. ಮತ್ತೆ ಹೇಳುದಂತ ಹೇಳಿದ್ರೆ ಪಟಾಕಿ ಅದೊಂದು ರೀಸನ್ ಅಲ್ಲಿ ಹೊಡ್ಸುದು. ನಾವು ದೀಪಾವಳಿ ಟೈಮ್ಗೆ ಪಟಾಕಿ ಹೊಡ್ಸೋದು ರೀಸನ್ ಇರ್ತದೆ. ಬಾಯಿ ಪಟಾಕಿ ಆಗಲ್ಲ. ಬಾಯಿ ಪಟಾಕಿ ಆಗಲ್ಲ. ಸೊ ರೀಸನ್ ಇರ್ತದೆ, ನಮ್ಮ ಹತ್ರ ಇರುವ ಪ್ರಾಣಿಗಳೆಲ್ಲ ಸ್ವಲ್ಪ ದೂರ ಹೋಗ್ಲಿ ಅಂತ ಹೇಳೋ ಒಂದು ಕಾರಣದಿಂದ ಮಾಡುದು. ಪೊಲ್ಯೂಷನ್ ಹೌದು, ಬಟ್ ಅದಕ್ಕೊಂದು ರೀಸನ್ ಉಂಟು, ಫಿಸಿಕಲ್ ರೀಸನ್ಸ್ ಉಂಟು. ನನಗೊಂದು ಖುಷಿ ಏನು ಅಂತ ಹೇಳಿದ್ರೆ, ದೀಪಾವಳಿ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈಗ ನಮ್ಮ ದೊಡ್ಡಪ್ಪನವರು ದೊಡ್ಡಮ್ಮನವರೆಲ್ಲ ಎಲ್ಲೋ ದೂರದಲ್ಲಿ ಇರ್ತಾರೆ. ಆ ಒಂದು ದಿನಕ್ಕೆ ಎಲ್ಲ ಮಕ್ಕಳು ಎಲ್ಲರೂ ಕೂಡ ಒಂದಾಗ್ತೇವೆ ನಾವು. ಆ್ಯಂಡ್ ಪಟಾಕಿ ಅಂತ ಹೇಳಿದ್ರೆ ನನಗೆ ಧೈರ್ಯ ಏನು ಅಂತ ಹೇಳಿದ್ರೆ, ಅಲ್ಲಿ ಪಟಾಕಿ ಹೊಡಿತಾರೆ, ನಾನು ರೂಮಲ್ಲಿ ಹೋಗಿ ಕೂತ್ಕೊಳ್ತೇನೆ ಕಿವಿ ಮುಚ್ಚಿಕೊಂಡು, ಅಷ್ಟು ಧೈರ್ಯ ನನಗೆ. ಅದಾದ ಮೇಲೆ ನಮಗೆ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಒಂದು ವಿಡಿಯೋ, ಮತ್ತೆ ಹೇಳಿದಾಗೆ ನಮ್ಮ ಮನೇಲಿ 3 ದನ ಉಂಟು. ದನಕ್ಕೆ ದಿನ ಬೆಳಕು ತೋರಿಸುವಂಥದ್ದಾಗಿರ್ಬೋದು, ಆಮೇಲೆ ಆ ಪೂಜೆಗಳಾಗಿರ್ಬೋದು, ಇದೆಲ್ಲ ತುಂಬಾ ಸ್ಪೆಷಲ್ ನನಗೆ. ದೀಪಾವಳಿ ಅಂತ ಹೇಳಿದ್ರೆ ದೀಪಾವಳಿ, ದಸರಾ, ಇದು 2ಕ್ಕೆ ನಾನು ಯಾವತ್ತೂ ಕಾಯ್ತಾ ಇರ್ತೇನೆ. ನಾವು ಬರ್ಡೇಗೆ ಹೇಗೆ ಕಾಯ್ತಾ ಇರ್ತೇವೆ ಚಿಕ್ಕದಿರುವಾಗ, ಹಾಗೆ ದೀಪಾವಳಿಗೊಂದು ಅದೊಂದು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಆಚರಣೆ ಏನಿಲ್ಲ, ಯಾರಾದ್ರೂ ಪಟಾಕಿ ತಂದ್ರೆ ಹೊಡಿಸ್ತೇವೆ ಅಷ್ಟೇ. ಅದಕ್ಕೆಂತೆಲ್ಲ ಸಪ್ರೇಟ್ ಟೈಮ್ ಕೊಟ್ಟು ಪಟಾಕಿ ಹೊಡಿಸಿದ್ರೆ ಭಯ ಆಗ್ತದೆ. ಪಟಾಕಿ ಅಂದ್ರೆ ತುಂಬಾ ಇನ್ಸಿಡೆಂಟ್ ಆಗ್ತದೆ ಪಟಾಕಿಯಿಂದ. ಯಾವ ರೀತಿ ಅಂದ್ರೆ ಕೈಗೆ, ಕಣ್ಣಿಗೆ, ಕಾಲಿಗೆ ಸುಮ್ಮನೆ ತಾಗಿದ್ರೆ ಅದಕ್ಕೆಂತ 1 ತಿಂಗಳು ರಜೆ ಮಾಡಿ ಸುಮ್ಮನೆ ಕೂತ್ಕೊಳ್ಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು, ಅದು ಇದು. ಸೊ ಸಣ್ಣ ಸಣ್ಣ ಪಟಾಕಿ ಇದ್ರೆ ಹೊಡಿಸ್ತೇವೆ ಅಷ್ಟೇ. ಇಲ್ಲ ಓಡಿಸುವವರು ಯಾರಾದ್ರೂ ಓಡಿಸುವವರಿದ್ರೆ ಅದನ್ನು ನೋಡಿಕೊಂಡು ಖುಷಿ ಪಡೋದು. ದೀಪಾವಳಿಯ ನಿಮ್ಮ ಆಚರಣೆ ಮಾಡ್ಲಿಕ್ಕಿಲ್ಲ, ಆದ್ರೆ ಅಕ್ಕಪಕ್ಕ ಹೇಗೆ ನೋಡ್ತೀರಲ್ಲ, ಭಯ ಆಗ್ತದಾ? ಇಲ್ಲ. ಓಕೆ. ಬಾಲ್ಯ ದಿನಗಳ ದೀಪಾವಳಿ ಅಂದ್ರೆ ಅದ್ರದ್ದು ಗಮ್ಮತ್ತೇ ಬೇರೆ. ಯಾಕೆಂದ್ರೆ ಆ ಒಂದು ಮಕ್ಕಳ ದಿನ ಮಣ್ಣಿ ಮಾಡ್ತಾ ಇದ್ದದ್ದು, ಅದನ್ನ ತೆಂಗಿನ ಎಣ್ಣೆ ಹಾಕಿ ಮಣ್ಣಿಗೆ ತೆಂಗಿನ ಎಣ್ಣೆ ಹಾಕಿ ತಿಂತಿದ್ದದ್ದು, ಮತ್ತೆ ಕೈಯಲ್ಲಿ 3 ಮುಕ್ಕಲಿಲ್ಲದ ಕ್ಷಣಗಳು. ಆಗ ಈ ಬಿದಿರಲ್ಲಿ ಪಟಾಕಿ ಮಾಡ್ತಾ ಇದ್ರು. ಆ ಸೀಮೆ ಎಣ್ಣೆ ಸೊಸೈಟಿಯಿಂದ ಸೀಮೆ ಎಣ್ಣೆ ಇದನ್ನು ಮನೆಯಲ್ಲಿ ಅಡಗಿಸಿ ಇಡುದು. ನಾವು ಮೊದಲೇ ಅವರು ಹೇಗೆ ತಗೊಂಡು ಒಂದು ಇದಕ್ಕೆಲ್ಲ ಒಯ್ದು ಖಾಲಿ ಮಾಡುದು. ಮತ್ತೆ ಹಾಳೆ ಅದನ್ನು ರೋಡಿಗೆ ಬಡಿಯುವುದು. ಹೀಗೆ ಪಟಾಕಿ ಹೊಡಿಸ ತುಂಬಾ ಕೈಯಲ್ಲಿ ಎಷ್ಟು ಹೊಡೆದು. ನಾನಂತೂ ದೀಪಾವಳಿಯನ್ನು ಮಿಸ್ ಮಾಡಿಕೊಡುದಿಲ್ಲ. ಆ ಒಂದು 3 ದಿವಸ ಉಂಟಲ್ಲ, ನಾನು ಇಡೀ ವರ್ಷ ಕಾಯುವುದು. ಅಂದ್ರೆ ಮನೆಗೆ ಈಗ ಆ ದೀಪಾವಳಿ ಅಂತೇಳಿ ಅವ್ರು ಹೇಳಿದಾಗೆ, ದೀಪಾವಳಿ ಹೇಳುವಂಥದ್ದು ಎಲ್ಲರೂ ಒಗ್ಗಟ್ಟಾಗಿ ಸೇರುವಂತಹ ಒಂದು ಕ್ಷಣ. ಆ ದೀಪಾವಳಿ ಟೈಮಲ್ಲೆಲ್ಲ
ಈಗ ನಮ್ದು ಅಂತೂ ತರವಾಡು ಮನೆ, ಹಾಗಾಗಿ ಎಲ್ಲ ಕುಟುಂಬದವರು ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ. ಬಟ್ ನಾನು ಚಿಕ್ಕದಿರುವಾಗ ದೀಪಾವಳಿ ಅಂತ ಹೇಳಿದ್ರೆ ಇವ್ರು ಹೇಳಿದಾಗೆ ಹಾಳೆ ಹೊಡೆಯುವುದುಂಟಲ್ಲ, ನಮ್ಮ ಚಿಂಟೆನಲ್ಲ ಗಡಿ ತೆಗೆದಿಟ್ಟಿದೆ. ಅಂದ್ರೆ ಚಂದದ ಹಾಳೆ ತೋಟಕ್ಕೆ ಹೋಗ್ಕೊಂಡು ಬರೋದು, ಅದನ್ನ ಚಂದ ಫೋಲ್ಡ್ ಮಾಡೋದು, ಲಟ್ಟ ಅಂತ ಹೊಡೆಯುದು. ಅದು ಯಾರಿಗೆ ಗೊತ್ತಾಗ್ಬಾರ್ದು. ಅಂದ್ರೆ ಈ ಮನೆ ಹಿಂದಿನ ಚಿಂಟೆ ತೆಗೆದ್ರೆ ಇದು ಬರ್ತಲ್ಲ ಚಿಟ್ಟೆ, ಅದಕ್ಕೆ ಹೊಡೆಯುದು. ಮತ್ತೆ ಬೆನ್ನಿಗೆ ಅಮ್ಮ ಅಂತ ಬೀಳ್ತಾ ಇದೆ, ನಾನು ಚಿಂಟೆಗೆ ಹೊಡೆದೆ. ಬಟ್ ಅದು ಸೇಮ್ ನಾವು ಬೀಡಿ ಪಟಾಕಿ ಎಲ್ಲ ಹೇಗೆ ಬರುತ್ತೆ ಅದೇ ತರ ಸೌಂಡ್ ಬರುತ್ತೆ. ಮತ್ತೆ ಸ್ವಲ್ಪ ಯಾವುದು ಸ್ಕೂಲಿಗೆಲ್ಲ ಹೋಗುವಾಗ ತಂದೆಯ ಕಿಸೆಯಿಂದ ಖಾಲಿ ನಾನು ಬೀಡಿ ಪಟಾಕಿಗೆ ಮಾತ್ರ ಕದಿಯುವುದೆಲ್ಲ ಎಷ್ಟಾಯ್ತು. ಅಂದ್ರೆ ಯಾವ್ದಕ್ಕೆ ಬೀಡಿ ಪಟಾಕಿಗೆ ಮಾತ್ರ ಚಿಕ್ಕದು ಪ್ರಾಮಾಣಿಕತೆ. ಅಂದ್ರೆ ಅದು ಪಟಾಕಿ ಹಬ್ಬಕ್ಕೆಲ್ಲ ಆ ಟೈಮಲ್ಲೆಲ್ಲ ಓಡಿಸುದು. ಮತ್ತೆ ಈ ಯಾವುದು ಆ ಗುದ್ದುವ ಪಟಾಕಿ ಅಂತ ಏನಾದ್ರು ಹೇಳ್ತಾರೆ, ಯಾವುದು ರೀಲ್ ಪಟಾಕಿ, ಅದನ್ನು ತಗೊಳ್ಬಹುದು. ಆವಾಗ ನಮಗೆ ದುಡ್ಡು ಕೊಡುದು ಅದಕ್ಕೆ ಮಾತ್ರ. ಆಗ ಅದನ್ನೆಂತ ಮಾಡ್ತಿದ್ರೆ ಈ ಚಮ್ಮಟಿ ಎಲ್ಲ ಉಂಟಲ್ಲ, ಈ ಚಮ್ಮಟಿ ಬರುತ್ತೆ, ಯಾವುದು ಸೌದೆ ಉಡ್ಲಿಕ್ಕೆ ಬಳಸ್ತಾರೆ. ಈ ರೀಲ್ ಪಟಾಕಿಯನ್ನ ಒಂದನ್ನು ಹೇಗೆ ಇಟ್ಟು ಒಂದಕ್ಕೆ ಹೊಡೆಯುದು, ಅದು ಇಡೀ ಬಾಂಬ್ ತರ ಸೌಂಡ್ ಕೇಳ್ತದೆ, ಒಮ್ಮೆಗೆ ಹೊಡೆಯೋದು. ಆ ತರ ಎಲ್ಲ ಮಾಡ್ತಿದ್ವಿ. ಮತ್ತೆ ದೀಪಾವಳಿಯಿಂದ ಹೇಳಿದ ಖುಷಿ ಅಂತ ಹೇಳಿದ್ರೆ ಹುಳಿ ಹಿಟ್ಟು, ಯಾವುದು ದೋಸೆ, ಹುಳಿ ದೋಸೆ, ಹುಳಿ ಇಡ್ಲಿ, ಅಪ್ಪದ ಹಿಟ್ಟು ಇದಂತೂ ಇದ್ದೇ ಇರುತ್ತೆ. ಮತ್ತೆ ಅರಿಶಿನ ಎಲ್ಲ ಹಿಟ್ಟು, ಇದೆಲ್ಲ ದೀಪಾವಳಿ ಅಮ್ಮ ಎಲ್ಲ ಇವಾಗ್ಲೂ ಕೂಡ ಹಾಗೆ ಒಂದು ಯಾವುದು ಚಿಪ್ಪು ಅಂತ ಹೇಳ್ತಾರಲ್ಲ ಏನು, ಅದರಲ್ಲಿ ಫುಲ್ ರೆಡಿ ಇರುತ್ತೆ. ನಮ್ಗೆ ಬೇಕಾದ ಟೈಮಲ್ಲಿ ಹೋಗುದು. ದೀಪಾವಳಿ ಟೈಮಲ್ಲಿ ತಿನ್ಲಿಕ್ಕೆ ಹೊತ್ತು ಅಂತಿಲ್ಲ, ಬೇಕಾದ ಟೈಮಲ್ಲಿ ಇಡೀ ದಿವಸ ತಿನ್ನೋದು. ಹಾಗೆ ದೀಪಾವಳಿ ಅದೇ ನಾನ್ ವೆಜ್ ಎಲ್ಲ ನಾವು ಸ್ವಲ್ಪ ಕಡಿಮೆ, ಲಾಸ್ಟ್ ದಿವಸ ಏನೋ ಮೇ ಬಿ ಇರಬೇಕು. ನಾನಂತೂ ವೆಜ್ ಜಾಸ್ತಿ ಇಷ್ಟಪಡೋನು. ಬಟ್ ಈ ಕಟ್ಲೆ ಪದಾರ್ಥ, ಬಟಾಟೆ ಅಲ್ಲ ಇದೆಲ್ಲ ಹೆಚ್ಚಾಗಿರೋದು ನಮ್ಮ ಈ ಕಡೆ ಎಲ್ಲ. ಅದು ಹೊರಗಡೆ ಎಲ್ಲ ಆದ್ರೆ ದೀಪಾವಳಿ ಅಂತ ಹೇಳಿದ್ರೆ ಹೇಗೆ ಸ್ವೀಟ್ ಮಾಡೋದು ಅದೆಲ್ಲ ಇರುತ್ತೆ, ಅವರೆಲ್ಲ ಮಾಡ್ಬೋದು, ಗೊತ್ತಿಲ್ಲ. ಅಂದ್ರೆ ಇವಾಗಿನ ಟ್ರೆಂಡ್ ನಾನ್ ವೆಜ್. ನಮ್ಮ ಆ ಕಡೆ ಎಲ್ಲ ಇಡ್ಲಿ, ಕಡಲೆ ಸಾರು ಇದೆಲ್ಲ ಜಾಸ್ತಿ ಇರುತ್ತೆ. ಮತ್ತೆ ಗುಡು ದೀಪ ಹಚ್ಚೋದು ಅದೆಲ್ಲ ಇದ್ದೇ ಇರುತ್ತೆ. ನೆನೆ ಯಾವುದು ಚಿಬ್ಲೆ ಹಚ್ಚೋದು ಇದೆಲ್ಲ ಇರುತ್ತೆ. ದೀಪಾವಳಿ ಅಂತೂ ನಾನಂತೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಎಂತ ಯಾವ ಜಾಬ್ ಅಲ್ಲ ಎಲ್ಲಿ ಇದ್ರು ಕೂಡ ದೀಪಾವಳಿಗೆ ಅಂತೂ ಮನೆಗೆ ಬಂದೇ ಬರ್ತಾರೆ. ನಿಮ್ಮ ದೀಪಾವಳಿ ಹೇಗೆ? ಮತ್ತೆ ಇದು ಗೊತ್ತುಂಟಾ, ಈಗ ದೀಪಾವಳಿ ಅಂತ ಹೇಳುವಾಗ ಈ ಬಲಿಯಂದ್ರ ಅಂದ್ರೆ ಈ ಬಲಿಯಂದ್ರ ಹಾಳುದು ಅದಷ್ಟು ಈ ಒಂದು 12 ಗಂಟೆ ಎಲ್ಲ ಆಗ್ತದೆ ಈ ಕೊನೆಯ ದಿನ ಆಳುವಾಗ. ಅಲ್ಲಿ ಕೂಕುಳು ಹಾಕುವ ಆ ಒಂದು ಅದನ್ನು ನೋಡ್ಲಿಕ್ಕೆ ಉಂಟಲ್ಲ, ಬಲಿಯಂದ್ರನ್ನು ಕರೆಯುವಂಥದ್ದು. ಬಹುಶಃ ಆ ಸಂಪ್ರದಾಯಗಳು ಇವತ್ತು ಮರೆ ಆಗ್ತಾ ಇದೆ, ಅದೀಗ ಮಾಯ ಆಗ್ತಾ ಬಂದಿದೆ. ನಾವು ಅದನ್ನು ಉತ್ತೇಜಿಸಬೇಕು ಅಂತ ಈ ಬಾರಿ ಒಂದು ಸ್ಪರ್ಧೆಯನ್ನು ಕೂಡ ನಡೆಸ್ತಾ ಇದ್ದೀವಿ. ಮಕ್ಕಳಿಗೆ ಅದು ಅಂತಂದ್ಲೇ ಗೊತ್ತಿಲ್ಲ, ಆದ್ರೆ ಅದ್ರಷ್ಟು ಚಂದ ಯಾವ್ದು ಇಲ್ಲ. ಎಲ್ಲವೂ ಚಂದ ಬಿಟ್ಟು ವಿಷಯ ಇರ್ತದೆ. ಆ ಒಂದು ಕೂಕುಳಾಗ್ಲಿ ಕಾಯುವ ಲಾಸ್ಟ್ ದಿವಸ ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲ ಲೇಟು. ಕೂಕ್ಲು ಹಾಕೋದೆಲ್ಲ ನಮ್ಮ ಮನೆಯಲ್ಲ ಲೇಟು. ಅಂದ್ರೆ ಸ್ವಲ್ಪ ಒಂದು 9 ಗಂಟೆ ಆದ್ರೆ ನಮ್ಮ ಆ ಕಡೆ ಮನೆ ಕೂಡ ಬೇರೆ ಕುಟುಂಬ ಅವ್ರದ್ದು, ಅಲ್ಲಿ ಕೂಡ ಮರ ಎಲ್ಲ ಹಾಕ್ತಾರೆ, ಬಲಿಯನ್ನ ಮರ. ಅಲ್ಲಿ ಕೂಕ್ಲು ಹಾಕುವಾಗ 7-7:30 ಆಗುವಾಗ ಕೂಕ್ಲು ಹಾಕಾಗುತ್ತೆ. ನಮ್ಮಲ್ಲಿ ಕೂಕ್ಲಾಗ ಅವ್ರು ಕೂಡ ಅಲ್ಲಿಂದ ಕೂಕ್ಲು ಹಾಕ್ತಾರೆ. ಕೂತ ಇಲ್ಲಿಂದ ಅಪ್ಪ ಬಲೆ ಅಂದ್ರ ಅಂತ ಹೇಳಿ ಹೇಳ್ತಾರಲ್ಲ, ನಾವ್ ಇಲ್ಲಿ ಕೂಕ್ಲಾಗ ಅಲ್ಲಿ ಕೂಡ ಕೂಕ್ಲು ಹಾಕ್ತಾರೆ. ಅಂದ್ರೆ ದೀಪಾವಳಿ ಅಂತ ಹೇಳಿದ್ರೆ ಅಷ್ಟೊಂದು ಫ್ರೆಂಡ್ಲಿ ಅಂತ ನಮಗೆಲ್ಲರಿಗೂ ನೆರೆಕರೆಯನ್ನೆಲ್ಲ ಒಟ್ಟು ಮಾಡಿ ಓಕೆ. ಪ್ರಜ್ಞಾ, ನಿಮ್ಮ ದೀಪಾವಳಿ ಹೇಳಿ? ನಮ್ಮ ಮನೇಲಿ ದೀಪ ಒಂದು ಹಚ್ಚಿಡಿದ ಬಿಟ್ಟರೆ ಮತ್ತೇನಿಲ್ಲ, ಅದೇ ಸರಳ ದೀಪಾವಳಿ. ಯಾಕೆಂತ ಹೇಳಿದ್ರೆ ನಮಗೆ ಕೂಡ ಒಂದು ಎಷ್ಟು ಒಳ್ಳೆ ಅಪರ್ಚುನಿಟಿ ಸುದ್ದಿ ಟಿವಿ ಅವರು ಕೊಟ್ಟಿದ್ದಾರೆ. ನನಗಂತೂ ಖುಷಿ ಆಯ್ತು ನೀವು ಮೊನ್ನೆ ಫೋನ್ ಮಾಡಿ ನಾ ಹೇಳುವಾಗ. ನಾನು ಅಂದ್ಕೊಂಡೆ ನೀವೇನಾದ್ರೂ ನಮ್ದು LED ಅದಕ್ಕೆ ಏನೋ ಫೋನ್ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಸಡನ್ ಹೇಳಿದ್ರು ನಾವೀಗ ದೀಪಾವಳಿ ಸ್ಪೆಷಲ್ ಮಾಡ್ತಾ ಇದ್ದಾರೆ ಅಂತ. ನಾನು ಸರ್ಪ್ರೈಸ್ ಅದೇ, ಈ ತರ ಮಾಡ್ತಾರಲ್ಲ ನಮ್ಮೂರು. ನಾನು ಅಂದ್ಕೊಂಡು ಈಗ ಕೆಲವರಿಗೆ ಹೇಗೆ ಹೇಳಿದ್ರೆ ಮೀಡಿಯಾ, ಸೋಷಿಯಲ್ ಮೀಡಿಯಾ ಕಾಂಪಿಟೇಷನ್ ಇರುತ್ತೆ, ಕೆಲವರಿಗೆ ಮೀಡಿಯಾ ಕಂಡ್ರೆ ಆಗಲ್ಲ, ಆ ಥರ ಎಲ್ಲ ಇರುತ್ತೆ, ಯೂಟ್ಯೂಬ್ನವರ್ಸ್ಗೆ ಆ ಥರ ಎಲ್ಲ ಇರುತ್ತೆ. ಬಟ್ ಮೀಡಿಯಾದವರು ಕೂಡ ಈ ಥರ ನಮ್ಮನ್ನು ಕರೆಸಿ ಸೋಷಿಯಲ್ ಮೀಡಿಯಾದವ್ರು ನಾವೆಲ್ಲರೂ ಒಗ್ಗಟ್ಟಾಗಬೇಕು, ನಮ್ಮ ಸುಳ್ಯದ ಬಗ್ಗೆ ನಾವೆಲ್ಲರೂ ಒಳ್ಳೆಯ ಮಾಹಿತಿಗಳನ್ನು ಕೊಡುವ, ನಮ್ಮನ್ನು ಕೂಡ ಒಂದು ಈ ಥರ ನಿಮ್ಮ ವೇದಿಕೆಯಲ್ಲಿ ಕರೆಸಿದ್ದಕ್ಕೆ ನಿಮಗೆ ಕೂಡ ಥ್ಯಾಂಕ್ಸ್ ಸರ್. ಹಾಗೆ ನಿಮ್ಮ ಏನು ಈ ಕ್ವಶನ್ ಕೂಡ ಎಲ್ಲ ಕೇಳಿದ್ವಿ, ನಮಗೆ ಕೂಡ ಖುಷಿ ಆಯಿತು. ಈ ಥರದ ಅವಕಾಶ ಹೇಳಲಿಕ್ಕೆ ಸಿಗಲ್ಲ, ಇಷ್ಟು ಸುಲಭಕ್ಕೆ ಬೇರೆ ಯಾರಿಗೆ ಸಿಗ್ತದೆ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ನಮಗೆ ಸಿಕ್ಕಿದೆ, ನಾವು ಕೂಡ ಧನ್ಯರು ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ಒಂದು ಹೊಸ ಮುಖಗಳನ್ನು ಪರಿಚಯ ಮಾಡಿದ್ದ ಸುದ್ದಿ ಮೀಡಿಯಾ ಟಿವಿಗೆ ಎಲ್ಲರಿಗೂ ನಮ್ಮ ಒಂದು ಧನ್ಯವಾದಗಳು. ಹಾಗೆ ಇದರ ನಮ್ಮ ಹಿಂದೆ ಕ್ಯಾಮರಾಮ್ಯಾನ್ ಆಗಿರುವ ಎಲ್ಲರಿಗೂ ಅದರಲ್ಲಿ ಒಂದು ವಿಶೇಷ ಇದೆ. ಅವರು ಕೂಡ ವೈಯಕ್ತಿಕವಾಗಿ ಇಬ್ರು ಕೂಡ ವ್ಲಾಗರ್ಗಳು. ಬಹುಶಃ ಅವರು ಸುದ್ದಿಯಲ್ಲಿ ಇಲ್ಲದೆ ಇರ್ತಿದ್ರೆ ಅವರು ಕೂಡ ಇಲ್ಲಿ ಇರ್ತಾ ಇದ್ರು. ಅಂದ್ರೆ ಯಾಕೆಂದ್ರೆ ನಾವು ಇತ್ತೀಚೆಗೆ ಒಂದು ಇದು ವಿಡಿಯೋ ಫೋಟೋಗ್ರಾಫರ್ ಅಂತ ಒಂದು ಇದು ಮಾಡಿದ್ದೆ, ಒಂದು ವಿಡಿಯೋ ಸರ್. ಅವರ ಒಂದು ಜೀವನ ಹೇಗಿರ್ತದೆ ಅಂದ್ರೆ ಕ್ಯಾಮರಾದ ಹಿಂದೆ ಅವರ ಒಂದು ಇದು ಹೇಗಿರ್ತದೆ, ಅದು ಸ್ವಲ್ಪ ಒಳ್ಳೆ ಒಂದು ಇದಾಗಿತ್ತು. ಅಂದ್ರೆ ಅವರನ್ನು ಸಹ ನಾವು ಮರೆಯುವಾಗಿಲ್ಲ ಯಾವಾಗಲೂ. ನಮ್ಮಲ್ಲಿರುವಂತಹ ಕೌಶಿಕ್ ಮತ್ತು ಅನಿಲ್ ಸಂಪಾ ಮತ್ತು ಕೌಶಿಕ್ ರಾಮ್ ಅವರು ಕೂಡ ವ್ಲಾಗರ್ಸೇ.
ಅವರು ಪ್ರೈವೇಟಾಗಿ ಸಂಸ್ಥೆ ಹೊರತಾಗಿ ಅದನ್ನು ಕೂಡ ಮಾಡ್ತಾ ಇರ್ತಾರೆ. ಅವರು ಕೂಡ ಪ್ರತಿಭಾನ್ವಿತರು. ಓಕೆ, ಎಷ್ಟೋ ಕಡೆಗಳಲ್ಲಿ ನಾವು ಇಂಟರ್ವ್ಯೂಗೆ ಹೋಗ್ತೇವೆ, ನಮ್ಮನ್ನು ಕರೀತಾರೆ ಎಲ್ಲ. ಆದರೆ ನಮ್ಮ ಊರಲ್ಲಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಶ್ರೇಯಾ ಸುಳ್ಯ ಅಂತಲೇ ಹೇಳೋದು, ಶ್ರೇಯಾ ಮೇರ್ಕಜೆ ಅಂತ ಹೇಳೋದು ತುಂಬ ಕಡಿಮೆ. ಅದು ಇನ್ಸ್ಟಾಗ್ರಾಮಲ್ಲೂ ಆಗಿರ್ಬೋದು. ಸೊ ನಮ್ಮ ಊರಿನ ಒಂದು ಫೇಮಸ್ ಮೀಡಿಯಾ ಅದು ಎಲ್ಲ ಕಡೆ ನೋಡುವಂಥದ್ದು ಅಂತ ಹೇಳಿದ್ರೆ ಅದು ಸುದ್ದಿ ಚಾನಲ್ನವರು. ಸೊ ಇವತ್ತು ಇವರೆಲ್ಲರನ್ನ ನಾನು ನೋಡುವ ಹಾಗೆ ಆಯಿತು. ಇವರಿಗೂ ಯಾರಿಗಾದ್ರೂ ನನ್ನ ಪರಿಚಯ ಇಲ್ಲದಿದ್ದರೆ ಇವತ್ತು ಪರಿಚಯ ಆಗುವ ಹಾಗೆ ಆಯಿತು. ಆ್ಯಂಡ್ ಅವರ ಎಲ್ಲ ಒಂದು ಸ್ಟ್ರಗಲ್ಗಳು, ಅವರ ಒಂದು ಈ ಕಥೆಗಳೆಲ್ಲ ಈ ಒಂದು ದಿನ ನನಗೆ ಕೇಳಲಿಕ್ಕೆ ಸಿಕ್ಕಿತು. ಆ್ಯಂಡ್ ಇಂಥ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಕೊಟ್ಟದಕ್ಕೆ ಸುದ್ದಿ ಅವರಿಗೆ ನಾನು ಯಾವತ್ತೂ ಕೂಡ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಮಗೊಂದು ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ಊರಿನವರ ಸಪೋರ್ಟ್ ತುಂಬಾ ಮುಖ್ಯ. ಅದು ನಮಗೆ ಸುದ್ದಿ ಚಾನೆಲ್ ಸಿಕ್ಕಿದೆ ಅಂತ ಅನ್ಸುವಾಗ ತುಂಬಾ ಖುಷಿ ಆಗ್ತದೆ. ಅದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಸುದ್ದಿ ಚಾನೆಲ್ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಸ್ಪೆಷಲ್ ಆಗಿ ದುರ್ಗಾ ಕುಮಾರ್ ಸರ್. ಇದು 2ನೇ ಸಲ ಒಂದು ವಿಡಿಯೋ ವೈರಲ್ ಆದ ಕೂಡಲೇ ನಮ್ಮ ಮನೆಗೆ ಬಂದು ನಮ್ಮನ್ನು ಇಡೀ 2 ಪೇಪರಲ್ಲಿ ಹಾಕಿ ನಾನೊಂದು 10 ಸಲ ಆ ಪೇಪರನ್ನು ಓದಿದ್ದೇನೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ಗುರುತಿಸಿದವರು ದುರ್ಗಾ ಕುಮಾರ್ ಸರ್. ಇದು 2ನೇ ಸಲ. ಇದಕ್ಕೆ ಕೂಡ ನನಗೆ ಕಾಲ್ ಮಾಡುವಾಗ ನಾನು ಏನು ಅಂತ ಕೇಳಲಿಲ್ಲ, ನೀವು ಬರಬೇಕು ಅಂತ ಹೇಳಿದ ಕೂಡ ಆಯಿತು ಅಂತ ಹೇಳಿದೆ. ಎಂಥ ಕಾರ್ಯಕ್ರಮ ಅಂತ ಕೂಡ ಹೇಳಿಲ್ಲ, ಅವರೇ ಹೇಳಿದರು ಅನಿಸಿಕೆ ಅಂತೇಳಿ. ಯಾಕೆ ಅಂತೇಳಿ ಫಸ್ಟ್ ನಮ್ಮನ್ನು ಪಬ್ಲಿಸಿಟಿ ಮಾಡಿದವರು ಇವರು. ಆದ ಕಾರಣ ಅದನ್ನು ನಾವು ಮರಿಬಾರದು ಅಂತ ಹೇಳುವ ಕಾರಣಕ್ಕೋಸ್ಕರ ಎಂಥ ಕಾರ್ಯಕ್ರಮ ಅಂತ ಕೂಡ ಕೇಳದೆ ನಾನು ಒಪ್ಪಿಕೊಂಡಿದ್ದೇನೆ. ಇವತ್ತು ನಾವು ಇಲ್ಲಿ ಬಂದು ಕೂತ ತುಂಬ ಖುಷಿಯಾಗಿದೆ. ನಿಮ್ಮೆಲ್ಲರನ್ನು ನೋಡಿದ್ದು ಕೂಡ ತುಂಬ ಖುಷಿಯಾಗಿದೆ. ನಾನು ಸುದ್ದಿ ಚಾನೆಲ್ಗೆ ಥ್ಯಾಂಕ್ ಯು. ವೈಷ್ಣವಿ, ಬಹುಶಃ ನಾನೊಂದು ಮಾತು ಉಲ್ಲೇಖ ಮಾಡಬೇಕು. ವೈಷ್ಣವಿಯವರ ತಂದೆ ಪ್ರಕಾಶ್, ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡಿದವರು ಪತ್ರಕರ್ತರಾಗಿ. ಇವತ್ತು ಅವ್ರು ನಮ್ಮೊಡನೆ ಇಲ್ಲ, ಆದರೆ ಅವರ ಮಗಳು ಇವತ್ತು ತುಂಬ ಪ್ರಸಿದ್ಧರಾಗಿದ್ದಾರೆ ಎನ್ನುವ ಖುಷಿ ನಮಗೆ. ಹೇಳಿ ವೈಷ್ಣವಿ. ನನಗೆ ಸಹ ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ, ಈಗ ನಮ್ಮ ವಿಡಿಯೋಸ ಮಾಡಿದ್ರಿ ನೀವು, ಹಾಗೆ ಇವತ್ತು ಅವಕಾಶ ಕೊಟ್ಟದಕ್ಕೆ ಸಹ ಓಕೆ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಸುಳ್ಯ ಎಲ್ಲ ಕ್ಷೇತ್ರಗಳು ನಾನು ಆರಂಭದಲ್ಲಿ ಉಲ್ಲೇಖ ಮಾಡಿದಾಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಮೃದ್ಧವಾಗಿರುವಂಥ ಒಂದು ಭೂಮಿಕೆ. ಇಂಥ ನೆಲದಲ್ಲಿ ಇಂಥ ಪ್ರತಿಭಾನ್ವಿತರು ಕೂಡ ಜನಿಸಿ ಬಂದಿದ್ದಾರೆ, ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಸಾಧನೆ 4 ಜನಕ್ಕೆ ಗೊತ್ತಾಗಬೇಕಿದ್ರೆ ಅವರ ಮೀಡಿಯಾಗಳು, ಅದರ ಜೊತೆ ನಮ್ಮಂಥ ಮೀಡಿಯಾಗಳು ಬೇಕು. ಯಾರಿಗೂ ಯಾರು ಕೂಡ ಪ್ರತಿಸ್ಪರ್ಧಿಗಳಲ್ಲ, ನಮಗೆ ನಾವೇ ಸ್ಪರ್ಧಿಗಳಾಗಿ ಬೆಳೀಬೇಕು. ಬಹುಶಃ ಅಂಥ ಅವಕಾಶವನ್ನು ಇವತ್ತು ಸುದ್ದಿ ಮಾಡಿಕೊಟ್ಟಿದೆ. ಎಲ್ಲರೂ ಕೂಡ ಅವರ ಮನದಾಳದ ಅನಿಸಿಕೆಗಳನ್ನು, ಕಷ್ಟ ಸುಖಗಳನ್ನು ಎಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ. ನಿಮ್ಮ ಪ್ರತಿಭೆಯನ್ನು ಪ್ರಶಂಸೆ ವ್ಯಕ್ತಪಡಿಸ್ತಾ ಮತ್ತು ಇಲ್ಲಿಗೆ ಬಂದಿರುವಂಥ ನಿಮಗೆಲ್ಲರೂ ಕೂಡ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮ ಚಿತ್ರೀಕರಣಗೊಂಡಿರುವಂಥದ್ದು ನಟರಾಜ ಶರ್ಮಾ ಮತ್ತು ನಮ್ರತಾ ಶರ್ಮಾ ಅವರ ಮನೆಯಲ್ಲಿ. ಅವರಿಗೂ ಕೂಡ ಕೃತಜ್ಞತೆಗಳು. ಜೊತೆಗೆ ನಮ್ಮ ವಿಡಿಯೋಗ್ರಾಫರ್ ಮತ್ತು ಎಡಿಟರ್ಗಳಾಗಿರುವಂಥ ಅನಿಲ್ ಕುಮಾರ್ ಸಂಪ ಮತ್ತು ಕೌಶಿಕ್ ರಾಮ್ ಬಳ್ಳಕ್ಕ ಇದಕ್ಕೆ ಸಹಕಾರವನ್ನು ನೀಡ್ತಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ವಿಶೇಷವಾಗಿ ಡಾಕ್ಟರ್ UP ಶಿವಾನಂದ ಸರ್ ಅವರ ಮಾಲಕತ್ವದ ನಮ್ಮ ಮಾಧ್ಯಮ ಕಳೆದ 40 ವರ್ಷಗಳಿಂದ ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಕ್ರಾಂತಿಯನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಈಗ ಡಿಜಿಟಲ್ ಕ್ರಾಂತಿಯನ್ನು ಕೂಡ ಮಾಡ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ. ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಬೆಳಕ ಅತ್ತಿತ್ತ ಒರಲಿ ಅಣಕಿಸುವ ಕತ್ತಲೆಗೆ ತಕ್ಕ ಉತ್ತರ ಇಲ್ಲಿ ಮೂಡಿಬರಲಿ. ದೀಪಾವಳಿಯ ಜ್ಯೋತಿ ಅಭಯ ಹಸ್ತವನ್ನೆತ್ತಿ ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ. ನಮಸ್ತೆ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.
ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.